ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಭಾಗ 33 ಓಕೆನಾ? ಹೇಟರ್ಸ್‌ಗೆ ಏನು ಶಿಕ್ಷೆ ನೋಡೇ ಬಿಡೋಣ. ಬಿತ್ತು ನೋಡಿ. ಓಕೆ, 6 ಆಫ್ ಪೆಂಟಿಕಲ್ಸ್. ಓಕೆ, ಮೆಜಿಷಿಯನ್. ಓಕೆ, ವೆರಿ ಕ್ಲಿಯರಾಗಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಸೊ ಫಸ್ಟು ಇದು ಯಾರು ಅಂತ ಹೇಳ್ತಾ ಇದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್. ಓಕೆ, ಇರಿ ಒಂದು ನಿಮಿಷ, ಇನ್ನೊಂದು ಕಾರ್ಡ್ ತೆಗೆದ್ಬಿಡೋಣ. ಸೊ ಇವ್ರು ಏನು ಮಾಡಿದ್ದಾರೆ, ನಿಮ್ಮ ಹೇಟರ್ಸು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ? ಓಕೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಪ್ರಾಣಿ ಬಲಿ ಎಲ್ಲನೂ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಪ್ರಾಣಿ ಬಲಿ ಎಲ್ಲ ಕೊಟ್ಟು, ಆಯಿತಾ? ಯಾವ ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ, ಮೆಜಿಷಿಯನ್ ಹತ್ರನೇ ಹೋಗಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಇದು ಸಿಕ್ಕಾಪಟ್ಟೆ ದುಡ್ಡು ವ್ಯಯ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ ಮನಸ್ಥಿತಿ ಒಂಥರ ಡೀಪ್ ರೂಟೆಡ್ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಹೇಗಾದರೂ ಆಯಿತು, ನಾನು ಏನೋ ಒಂದು ನೆಗೆಟಿವಿಟಿ ಏನು ಮಾಡಿದ್ದಾರೆ ಅದು ಮಾಡಲೇಬೇಕು, ಆಗಲೇಬೇಕು, ಕ್ಲೋಸ್ ಆಗಲೇಬೇಕು ಅನ್ನೋ ಥರ. ಅಂದರೆ ಅವರು ಕೈ ಹಾಕಿದ ಕೆಲಸ ಕಂಪ್ಲೀಟ್ ಆಗಬೇಕು ಅನ್ನೋ ಥರ ಎಷ್ಟು ದುಡ್ಡು ವ್ಯಯ ಮಾಡ್ತಾ ಇದ್ದಾರೆ ಅಂತಂದರೆ. ಆ್ಯಂಡ್ ಅವರು ಮೂನ್ ಸೈಕಲಲ್ಲಿ ಈ ಥರ ನಿಂತು ನೋಡಿ, ಅಂದರೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ಥರ ಫೂಲಿಶ್ ಆಗಿ ಹೇಳ್ತಾ ಇದ್ದಾರೆ, ಅಡ್ವೈಸ್ ಕೊಡ್ತಾ ಇದ್ದಾರೆ ಯಾರೋ, ಆಯಿತಾ? ಇವ್ರುಗಳಿಗೆ ಯಾರೋ ಅಡ್ವೈಸ್ ಕೊಡ್ತಾ ಇದ್ದಾರೆ, ಈ ಥರ ಮಾಡಿಸ್ಬೇಕು, ಈ ಥರ ಮಾಡಿಸಿದ್ರೆ ಖಂಡಿತ ಆಗೇ ಆಗುತ್ತೆ ನೆಗೆಟಿವಿಟಿ. ಆ್ಯಂಡ್ ಅಫ್ಕೋರ್ಸ್ ನೆಗೆಟಿವಿಟಿನೇ. ಈ ಥರ ಮಾಡಿಸು, ಹಿಂಗೆ ಮಾಡು, ಹಂಗೆ ಮಾಡಿ, ಹಿಂಗೆ ಮಾಡು ಅಂತ ಯಾರೋ ಇವ್ರ ಹಿಂದೆ ನಿಂತು ಹೇಳ್ಕೊಡ್ತಾ ಇದ್ದಾರೆ. ಇವ್ರೂ ಆ ಥರ ಫೂಲಿಶ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಮೆಜಿಷಿಯನ್ ಹತ್ರ ಹೋಗಿ ಎಲ್ಲ ರೀತಿ ನೆಗೆಟಿವಿಟಿ ಮಾಡಿಸಿದ್ದಾರೆ, ಓಕೆನಾ? ನೆಗೆಟಿವಿಟಿ ಮಾಡಿಸಿದ್ದಾರೆ. ಸೊ ಈ ಥರ ಮಾಡಿಸಿರೋದು ಯಾರು ಅಂತ ಏನಾದ್ರು ಹೇಳ್ತಾರಾ ನೋಡೋಣ, ಆಮೇಲೆ ಅವ್ರ ಶಿಕ್ಷೆ ಏನು ಅಂತ ನೋಡೋಣ. ಎಸ್ ಬಾಬಾ, ಪ್ಲೀಸ್, ಯಾರಿದು ಮಾಡ್ತಾ ಇರೋದು ಅಂತ ಹೇಳೋಕ್ಕಾಗತ್ತಾ ಬಾಬಾ? ಸೊ ಇದು ಮತ್ತೆ ಪೆಂಟಿಕಲ್ಸ್ ನೋಡಿ, ಆಯಿತಾ? ದುಡ್ಡು 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 ಅಂತಲೇ ಯಾರು ಸಾಯ್ತಾ ಇದ್ದಾರೆ, ಯಾರ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ಆ ಥರ 3 ಜನ ಅಂತಲೇ ತೋರಿಸ್ತಾ ಇದ್ದಾರೆ. 3 ಜನ, ಇದು ಯಾರು ಇರ್ಬೋದು. ಸೊ ದುಡ್ಡು ಕಾಸು ವಿಚಾರದಲ್ಲಿನೇ ಭಯಂಕರ ಇದು ಅಮಾವಾಸ್ಯೆ ಆ ಥರನೇ ಬಲಿ ಕೊಡೋದಾಗಲಿ, ಅಥವಾ ಯಾವ್ಯಾವ ಥರ ಭಯಂಕರ ಎಲ್ಲ ಥರ ನೆಗೆಟಿವಿಟಿ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಎಲ್ಲ ಥರ ತೊಂದರೆ ಆಗಬೇಕು ಅಂತಲೇ ಮಾಡಿರೋದು ಇದು, ಆಯಿತಾ? ಬರೀ ದುಡ್ಡಿಗೆ ಅಂತಲೇ ಅಲ್ಲ, ಎಲ್ಲ ಥರ ಹೆಲ್ತಿಂದ ಹಿಡಿದು ಎಲ್ಲ ರೀತಿ ಸ್ಟಾಪ್ ಆಗಬೇಕು, ತೊಂದರೆ ಆಗಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಮಾಡಿದ್ದಾರೆ, ಮಾಡ್ತಿದ್ದಾರೆ. ಶಿಕ್ಷೆ ನೋಡೋಣ, ಯಾರು ಅಂತ ಬಂದಿಲ್ಲ ಬಾಬಾ. ಓಕೆ, ಇನ್ನೊಂದು ಸಲ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಬ್ಬರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ, ವೆರಿ ಕ್ಲಿಯರ್, ಓಕೆನಾ? ಇಬ್ಬರು ಸೇರಿ, ಆಯಿತಾ? ಸೊ ಮೆಜಿಷಿಯನ್ ಹತ್ರ ಹೋಗಿದ್ದಾರೆ. ಸೊ ಇವ್ರನ್ನ ಬಿಟ್ಟು, ಆಯಿತಾ? ಸೊ 1 2 3 4 ಜನ ಅಂತ ಹೇಳ್ತಾ ಇದ್ದಾರೆ. 4 + 1 5 ಜನ ಟೋಟಲ್ ಆಗಿದ್ದಾರೆ, ಸೇರಿದ್ದಾರೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಮೇಯ್ನು ಹಚ್ಕೊಡಾಟ ಏನು, ಇವರು ಹಚ್ಕೊಡೋದು, ತೆರೆ ಮರೆಯಲ್ಲಿ ನಿಂತ್ಕೊಂಡು ನೀಟಾಗಿ ಹಚ್ಕೊಡೋದು, ಈ ಥರ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಇದು ಇನ್ನೊಂದು ಪುಷ್ ಮಾಡೋದು, ಇದು ಫೈನಾಗಿ ಆಗುತ್ತೆ ನೋಡು, ನಿನಗೆ ಡೆಫಿನೆಟ್ಟು
ವಿಕ್ಟ್ರಿ ಹಿಂದೆನೇ ತೀರತ್ತೆ, ಇದು ಹಾಗೇ ಆಗತ್ತೆ ನೆಗೆಟಿವಿಟಿ ಅಂತ. ಹೀಗೆ ಮಾಡಿಬಿಟ್ರೆ ಒಂದು ದುಡ್ಡು ಕಾಸು ನಾವು ಹೊಡಿಬೋದು ಅನ್ನೋ ಥರ ಆಯಿತಾ. ಇಲ್ಲಿ ನೋಡಿದ್ರೆ ಇಬ್ಬರೂ ಇಲ್ಲಿ ಆ ಥರ ಮಾಡ್ತಾ ಇರೋದು ಇವರಿಬ್ರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇವ್ರಿಗೆ ಹಚ್ಕೊಡ್ತಾ ಇರೋದು ಇವ್ರು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ, ಒಂದು ನಿಮಿಷ ಇರಿ. ಓ ಮೈ ಗಾಡ್, ನೋಡಿ ಬರೀ ಮೆಜಿಷಿಯನ್ ಹತ್ರ ಹೋಗಿರೋದಲ್ಲ ಆಯಿತಾ, 3-4 ಕಡೆ ಹೋಗಿ ಮಾಡಿಸಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಯ್ಯೋ ರಾಮ ಆಯಿತಾ, 3 ಕಡೆ ಹೋಗಿ ಮಾಡಿಸ್ತಾ ಇದ್ದಾರೆ ನೆಗೆಟಿವಿಟಿ ಅಂತ. ಸೊ ಒಬ್ಬರು ಒಂದು ಸಲ ಒಂದು ಮೆಜಿಷಿಯನ್ ಅಂತ ಹೇಳಿದ್ರು ಹಾಗೇ ಆಗತ್ತೆ ಅಂತ ಇವರೇ ಹಚ್ಕೊಡ್ತಾ ಇರೋದು, ಭಯಂಕರ ಇವ್ರದ್ದೇ ಬರ್ತಾ ಇರೋದು ಎನರ್ಜಿ ಆಯಿತಾ. ಇದು ಯಾರೋ ಮೆತ್ತಗೆ ತಲೆ ಮೇರೆಯಲ್ಲಿ ಫ್ರಂಟಿಗೆ ಬರ್ತಾ ಇಲ್ಲ ಇವ್ರು ಯಾರು ಅಂತ ತೆಗೆದಷ್ಟು ನೋಡಿ ಎಷ್ಟು ಡೀಪ್ ಆಗ್ತಾ ಇದೆ. ಇವ್ರೇನು ಹೇಳ್ಕೊಡೋದು, ಹೋಗು ಇವ್ರ ಹತ್ರ ಹೋಗು ಮಾಡ್ತಾರೆ 100% ಕೆಲಸ ಆಗುತ್ತೆ ಅಂತ ಆಯಿತಾ. ಅದಾಗಲಿಲ್ವಾ ಸ್ವಲ್ಪ ಹಾಗೆ ಉಳಿತು ಆಯ್ತು, ಆಗಲಿಲ್ಲ ಅಂದಾಗ ಇಲ್ಲ ಅವ್ರದ್ಕಿಂತ ಇವ್ರು ಇನ್ನೂ ಪವರ್ಫುಲ್ಲು ನೋಡು, ತುಂಬ ಪವರ್ಫುಲ್ಲು. ನೆಗೆಟಿವಿಟಿ ಮಾಡಿದ್ರೆ ಅಷ್ಟೇ ಕಲಾಸು ಇವ್ರ ಹತ್ರ ಹೋಗು ಅಂತ, ಆದರೂ ಆಗಿಲ್ಲ. ಅವ್ರು ಏನು ಅಂದ್ಕೊಂಡ್ರು ಅದು ಕಂಪ್ಲೀಟ್ ಆಗಿಲ್ಲ. ಜೊತೆಗೆ ಮತ್ತೆ ಆಯಿತಾ ಇನ್ನೂ ಒಂದು ಸಲ ಹೇಳಿದ್ದಾರೆ, ಇಲ್ಲ ಅವರು ಇಬ್ಬರದ್ದು ಆಗಲಿಲ್ಲ, ಅವರಿಬ್ರಿಗೂ ಪವರ್ಫುಲ್ ಇವರು. ಇದು ಹೈ ಪ್ರಿಸ್ಟಸ್ ಇದು ಬಂದಿರೋದು, ಕಂಪ್ಲೀಟ್ 100% ಆಗುತ್ತೆ ಹೋಗು ಅಂತ 3 ಕಡೆ ಹೋಗಿದ್ದಾರೆ. ಅದನ್ನೇ ಓಕೆ 3 ಜನ ಅಂತ ಇಲ್ಲಿ ಹೇಳಿಸಿದ್ರು, ಆಮೇಲೆ 4 ಅಂದರು, ಆಮೇಲೆ 5 ಅಂತ ಹೇಳಿಸಿದ್ರು. ಸೊ 3 ಜನನೇ ಆಯಿತಾ, ವೆರಿ ಕ್ಲಿಯರಾಗಿ 3 ಜನರ ಹತ್ರ ಹೋಗಿ ಮಾಡಿಸಿದ್ದಾರೆ. ಮತ್ತೆ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ. ಬಟ್ ಏನೂ ನೆಗೆಟಿವಿಟಿ ಕಂಪ್ಲೀಟ್ ಆಗಿಲ್ಲ ಆಯಿತಾ. ಇದೇನು ಬಾಬಾ ಶಿಕ್ಷೆ ಏನು ಅಂತ ಕೇಳಿದ್ರೆ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇದೇನೋ ಹೊಸ ಸ್ಟೋರಿ ಹೇಳ್ತಾ ಇದ್ದಾರೆ ಇವಾಗ ನೋಡಿ. ಅಯ್ಯೋ ನೋಡಿ ಇದು ಆರ್ತು, ಇದೇ ಹೊಸ ಸ್ಟೋರಿ. ಅದಕ್ಕೋಸ್ಕರ ಹೀಗೆ ಎಷ್ಟು ಅಂದರೆ ಇದು ಯಾರ ಎನರ್ಜಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ತುಂಬ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ ಆಯಿತಾ. 3 ಜನದ ಹತ್ರ ಆ್ಯಂಡ್ ಇವರು ಹೈ ಪ್ರೀಸ್ಟಸ್ ಅಂತ ಬರ್ತಾ ಇರೋದು. ಇದು ಮೆಜಿಷಿಯನ್ ಅಂತ 3 ಕಾರ್ಡು ಆಯಿತಾ ಬಂದಿರೋದು. ಇವ್ರನ್ನ ಏನು ಸುಮ್ಮನೆ ಕಮ್ಮಿ ಅಂದ್ಕೋಬೇಡಿ, ಇವ್ರನ್ನಾಗಲಿ ಅಥವಾ ಇವರು ಆಯಿತಾ. 3 ಜನನೂ ಏನೂ ಕಮ್ಮಿ ಇಲ್ಲ, ಭಯಂಕರದಲ್ಲಿ ಭಯಂಕರ. ಅಯ್ಯೋ ರಾಮ, ಇವ್ರುಗಳಿಗೂ ಆಗಿಲ್ಲ ಇವಾಗ. ಇವ್ರು ಏನು ಕೆಲಸ ಹೇಳ್ತಾ ಇದ್ದಾರೆ ಮುಗಿಸ್ಬೇಕು ಅಂತನೇ ನೋಡಿ. ಮತ್ತೆ ಇಲ್ಲಿ ದೀಪ ಆರ್ತು ಇದೇನು ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಯಿತಾ. ಈ 3 ಜನದ ಹತ್ರ ಮಾಡಿಸಿದ್ರು ಆಯಿತಾ, ಆಗಲಿಲ್ಲ. ದುಡ್ಡಂತೂ ವ್ಯಯ ಮಾಡಿದ್ದಾರೆ, ಭಯಂಕರವಾಗಿ ದುಡ್ಡು ಖರ್ಚು ಮಾಡಿದ್ದಾರೆ ಆಯಿತಾ. ಅವ್ರು ಹೇಳ್ದಂಗೆ ಕುಣಿದಿದ್ದಾರೆ ಆಯಿತಾ, ಹೇಳ್ದಂಗೆ ಕುಣಿದಿದ್ದಾರೆ ಚೆನ್ನಾಗಿ. ಎಸ್, ಇನ್ನೇನು ಹೇಳ್ತಾರೆ ನೋಡ್ಬಿಡೋಣ ಇರಿ. ಯಾಕೋ ಇದು ಹೊಸ ಸ್ಟೋರಿ ಬರ್ತಾ ಇದೆ, ನನಗೂ ಫುಲ್ ನೋಡ್ಬಿಟ್ಟು ಆಮೇಲೆ ಶಿಕ್ಷೆ ನೋಡೋಣ ಅನ್ನಿಸ್ತಾ ಇದೆ. ಎಸ್ ಬಾಬಾ ಹೇಳಿ. ಸೊ ಈಗ ಶಿಕ್ಷೆ ಓಕೆ, ಬಾಬಾ ಇನ್ನೇನು ಹೇಳಬೇಕು ಹೇಳಿ ಬಾಬಾ. ಎಸ್, ಓ ಮೈ ಗಾಡ್, 3 ಆಫ್ ಸೋರ್ಸ್ ನೋಡಿ. ಸೇಮ್ ದೀಪ ಆರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹೃದಯಾಘಾತ ಆಗಬೇಕು ಅಥವಾ ನಿಮ್ಮನ್ನು ಕ್ಲೋಸ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. 3 ಜನದ ಹತ್ರ ಹೋಗಿದ್ದಾರೆ. ಮೆಜಿಷಿಯನ್ ಈ ಥರ ಒಂದು ನೆಗೆಟಿವಿಟಿ ಮಾಡೋರ ಹತ್ರ ಹೋಗಿದ್ದಾರೆ, ಮಾಡಿಸಿದ್ದಾರೆ, ದುಡ್ಡು ವ್ಯಯ ಮಾಡಿದ್ದಾರೆ. ಅಷ್ಟಿಷ್ಟು ದುಡ್ಡು ವ್ಯಯ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಓಪ್ಪ, 2 ಕಾರ್ಡ್ ಬಿದ್ದಿದೆ ನೋಡಿ ಇಲ್ಲೇನೆ. ಜಡ್ಜ್ಮೆಂಟ್, ಓಹೋ ಇವರ ಓಕೆ ಇರಿ ಒಂದು ನಿಮಿಷ. 2 ಆಫ್ ಸೋರ್ಸ್ ಈಗ ಏನಾಗಿದೆಯಂತೆ ಗೊತ್ತಾ, ಜಡ್ಜ್ಮೆಂಟ್ ಕಾಲ್ ಆಗಿದೆ ಇವಾಗ
ಆ್ಯಕ್ಚುಲಿ ಇದು ಯಾರ ಎನರ್ಜಿ ನಾನು ಹೇಳಕ್ಕೆ ಬರ್ತಾ ಇಲ್ಲ, ಬಟ್ ಇದು ವೆರಿ ಸ್ಟ್ರಾಂಗ್ ಎನರ್ಜಿ ಇದೆ. ಇದು ಒಬ್ಬರನ್ನ ಅಟ್ಯಾಕ್ ಮಾಡಿರೋದು ಯಾವ ಥರ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಒಬ್ಬರನ್ನ ಮುಗಿಸೋ ಪ್ರಯತ್ನನೇ ಇದು 1000%. ಇವ್ರು ಯಾರು ತೆರೆಮರೆಯಲ್ಲಿ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಆಯಿತಾ, ಈ ದುಡ್ಡು ವ್ಯಯ ಅಷ್ಟೇ, ಇದು ಭಯಂಕರ ದುಡ್ಡು ವ್ಯಯ. ಇವರು ಮಾಡಿಸ್ತಾ ಇದ್ದಾರೆ, ಮಾಡು ಮಾಡು ಅಂತ ಇವರು ಮಾಡ್ತಾ ಇದ್ದಾರೆ ಆಯಿತಾ. ಆ್ಯಕ್ಷನ್ ತೊಗೊಂಡಿರೋದು ಇವರು, ಚೆನ್ನಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಜೊತೆಗೆ ಏನಕ್ಕೆ ಅಂತಂದರೆ ಮುಗಿಸೋದಕ್ಕೆ 3 ಜನದ ಹತ್ರ ಹೋಗಿದ್ದಾರೆ. 1 2 3 3 ಜನದಕ್ಕೂ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಇವಾಗ ಜಡ್ಜ್ಮೆಂಟು ಏನು, ಇವರೇ ಜಡ್ಜ್ ಮಾಡಿದ್ರು, ರಾಂಗಾಗಿ ಜಡ್ಜ್ ಮಾಡಿದ್ರು ಇವರಿಬ್ಬರೂ. ಮೆಜಿಷಿಯನ್ನು ಜಡ್ಜ್ ಮಾಡಿದ್ರು, ಇವರು ಹೈ ಪ್ರಿಸ್ಟಸ್ಸು ಜಡ್ಜ್ ಮಾಡಿದ್ರು. ನಾವು ಮುಗಿಸ್ತೀವಿ ಬಿಡಿ, ನೀವು ಯಾಕೆ ಯೋಚನೆ ಮಾಡ್ತೀರಾ, ನಾವು ಮುಗಿಸ್ಕೊಡ್ತೀವಿ, ಇದೇನು ದೊಡ್ಡ ವಿಷಯ ಅಲ್ಲ ಮುಗಿಸೋದು, ಇದು ನಮಗೆ ಢಾಯಿ ಹಾತ್ಕ ಕೇಲ್ ಅಂತಾರೆ ನೋಡಿ, ಆ ಥರ ಮುಗಿಸ್ಬಿಡ್ತೀವಿ ನಾವು, ಇದೆಲ್ಲ ಏನು ಕೆಲಸನೇ ಅಲ್ಲ, ನಾವು ಇದು ಎಷ್ಟು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಜಡ್ಜ್ ಮಾಡಿ ಮುಗಿಸ್ತೀವಿ ಬಿಡಿ, ನಿಮ್ಗೆ ಯಾಕೆ ಅಂತ ಮಾಡಿದ್ದಾರೆ. ಬಟ್ ಆಗಲಿಲ್ವಂತೆ, ಇವರಿಬ್ಬರ ಹತ್ರನೂ ಆಗಲಿಲ್ಲ. ಕೊನೆಗೆ ಇವ್ರ ಹತ್ರ ಹೋಗಿದ್ದಾರೆ, ಲೇಡಿ ಹತ್ರ. ಇಬ್ಬರು ಲೇಡಿ ಅಂತ ಇಲ್ಲಿ ತೋರಿಸ್ತಿರೋದು, ಒಬ್ಬರು ಜೆಂಟ್ಸ್ ಹತ್ರ ಅಥವಾ ಇಬ್ಬರು ಲೇಡಿ. ಓಕೆ, ಇವರೇ ಇಬ್ಬರು ಲೇಡಿ. ಓಹ್ ಗಾಟ್ ಇಟ್. ಓಕೆ ಓಕೆ, ಇವರೇ ಲೇಡಿ ಇಬ್ಬರು ತೊಗೊಂಡಿರೋದು ದುಡ್ಡು, ಅರ್ಥ ಆಯ್ತಾ. ಭಯಂಕರ ದುಡ್ಡು ತೊಗೊಂಡು, ಅಚ್ಚಾ ಇದೇನಿದು ಟರ್ನ್ ಈ ಥರ ಕೊಡ್ತಾ ಇದ್ದಾರೆ. ಸೊ ಇವ್ರು ಇಬ್ರಿಗೇನೆ ದುಡ್ಡು ಕೊಟ್ಟಿರೋದು ಅದೇ ದುಡ್ಡು ಅಂತ ಹೇಳಿಸಿದ್ರು. ಬಟ್ ಇದು ಅವರಿಬ್ಬರೇ ತೋರಿಸ್ತಿರೋದು ಆಯಿತಾ. ಕೊಡು ಕೊಡು ನಾ ಮಾಡಿಕೊಡ್ತೀನಿ ಅಂತ ಮಾಡಿಸಿದ್ದಾರೆ. ಬಟ್ ಎರಡೂ ಫೇಲ್ ಆಯಿತು ಆಯಿತಾ. ಆಮೇಲೆ ಇವ್ರ ಹತ್ರ ಹೋದರು, ಇವರು ನಂದು ಢಾಯಿ ಹತ್ಕ ಕೇಳು, ಇದೇನು ದೊಡ್ಡ ಕೆಲಸನೇ ಅಲ್ಲ, ಹಿಂಗೆ ಮಾಡಿ ಚುಟ್ಕಿ ಹೊಡಿಯೋದ್ರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಅಂತಂದರು. ಅದು ರಾಂಗ್ ಜಡ್ಜ್ಮೆಂಟ್ ಅವ್ರದ್ದು ಆಯಿತಾ. ಆ ಥರ ಯೋಚನೆ ಮಾಡಿದ್ರು, ಮಾಡಿ ಮುಗಿಸ್ತಾ ಇರ್ತೀನಿ, ಕೇಳಿ ಕಲಾಸ್ ಮಾಡಿ ಕಳಿಸ್ತಾ ಇರ್ತೀನಿ ಅಂತ. ಇವ್ರೂ ಆ ಥರ, ಬಟ್ ಅದು ರಾಂಗಾಗಿ ಯೋಚನೆ ಮಾಡಿದ್ರು ಅವರು. ಇವ್ರ ಹತ್ರ ಹೋಗಿದ್ದಾರೆ ಅಂತೆ. ನೆಕ್ಸ್ಟು ಥರ್ಡ್ ಮೆಜಿಷಿಯನ್ ಹತ್ರ ಹೋಗಿದ್ದಾರೆ. ನಾನು ಮಾಡೇ ಮಾಡ್ತೀನಿ, ಯೋಚನೆ ಮಾಡಬೇಡಿ, ಕಂಪ್ಲೀಟ್ ಆಗುತ್ತೆ ಇದು ಕೆಲಸ ಅಂತ ಬೇಜಾನ್ ದುಡ್ಡು ತೊಗೊಂಡಿದ್ದಾರೆ. ಬಟ್ ಇವ್ರಿಗೆ ಇವಾಗ ತಲೆನೇ ಗೊತ್ತಾಗ್ತಿಲ್ವಂತೆ, ಯಾಕೆ ಈ ಥರ ಆಗ್ತಾಯಿದೆ, ಯಾಕೆ ಆಗ್ತಾಯಿಲ್ಲ, ನಾವು ಮಾಡೋ ಕೆಲಸ ಯಾಕೆ ಕಂಪ್ಲೀಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಇವ್ರಿಗೆ. 3 ಜನದ ಹತ್ರ ಮಾಡಿಸಿದ್ದಾರೆ. ಇದನ್ನೆಲ್ಲ ಮಾಡಿಸಿರೋದು 3 ಜನದ ಹತ್ರ ಹೋಗಿ ಕರ್ಕೊಂಡೋಗಿ ಮಾಡಿಸಿರೋದು ಇವರೇ ನಿಂತ್ಕೊಂಡು ಮಾಡಿಸಿರೋದು. ನೋಡೋಣ ಇರಿ, ಇದೇನು ಸ್ಟೋರಿ ಏನೋ ತುಂಬ ಬರ್ತಾ ಇದೆ ಇದು. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಬಾಬಾ ಇನ್ನೇನು ಹೇಳಬೇಕು. ಸಿಕ್ಸ್ ಆಫ್ ಸೋರ್ಡ್ಸ್. ಓಕೆ, 6 ನೋಡು. ಕ್ಲೋಸ್ ಮಾಡು ಅಂತಿದ್ದಾರೆ ಇವಾಗ ಆಯಿತಾ. ಈಗೇನು ಹೇಳ್ತಾ ಇದ್ದಾರೆ, ಈ ಭಯಂಕರ 3 ಜನದ ಹತ್ರ ಹೋಗಿ ಮಾಡಿಸಿದ್ದಾರೆ ಆಯಿತಾ. ಇದು ಯಾರು ಏನು ಅಂತ ಖಂಡಿತ ಬರ್ತಾ ಇಲ್ಲ ಆಯಿತಾ. ನಾನು ಇಷ್ಟು ಸಲ ಕಾರ್ಡ್ ತೆಗೆದೆ, ಯಾರು ಅಂತ ಏನಾದ್ರು ಹೇಳ್ತಾರ ನೋಡೋಣ ಅಂತ, ಏನೂ ಬರ್ತಾ ಇಲ್ಲ. ಬಟ್ ಎಷ್ಟು ಕಡೆ ಮಾಡಿಸಿದ್ದಾರೆ, ಎಷ್ಟು ದುಡ್ಡು ವ್ಯಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವರು ತೆರೆಮರೆಯಲ್ಲಿ ಯಾರೋ ಇದ್ದಾರೆ, ಫೂಲ್ ಥರ ಯಾರೋ ಒಬ್ಬರು ನಿಂತ್ಕೊಂಡು ಇವರೇ ಫೂಲ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇವ್ರು ಕರೆಕ್ಟಾಗಿ ನೀವು ಯಾರು ಏನು ಅಂತ ಗೊತ್ತಿಲ್ಲದೇ ಈ ಥರ ಭಯಂಕರವಾಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ. ತಡ್ಕೊಳಕ್ಕೆ ಆಗಲ್ಲ. ಬೇರೆಯವ್ರು ಯಾರು ಆಗಿದ್ದರೆ ಇಷ್ಟೊತ್ತಿಗಾಗಲೇ ಹರಹರ ಅಂದ್ಬಿಡೋರು ಆಯಿತಾ. ನಿಜವಾಗ್ಲೂ ಹೇಳ್ತೀನಿ, ದೇವ್ರ ಪಾದ ಸೇರ್ಕೊಂಬಿಟ್ಟಿರೋರು ಯಾವಾಗ್ಲೂ. ಬಟ್ ಇದು ಎಂಥ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ ಅಂದರೆ, 3 ಜನದ ಹತ್ರ ಮಾಡಿಸಿದ್ರು ಕೂಡ ಎಷ್ಟು ಆರಾಮಾಗಿ ಆಚೆ ಬಂದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಭಗವಂತ. ಹೇಗೆ ಆಚೆ ಬಂದಿದ್ದೀರಾ ಅಂದರೆ ಆ ಥರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಇವರು ಗೊತ್ತೇ ಆಗಿಲ್ಲ ಇವ್ರಿಗೆ ಆಯಿತಾ. ನಿಜವಾಗ್ಲೂ ಹೇಳ್ತೀನಿ, ಅದಕ್ಕೆ ಫೂಲ್ ಕಾರ್ಡ್ ಬಂದಿರೋದು. ಇಷ್ಟು ಫೂಲಿಶಾಗಿ ಮಾಡಿದ್ದಾರೆ ಕೆಲಸನ ಅಂತಂದರೆ, ಇದು ಫ್ಯಾಮಿಲಿ ಮೇಲೇ ಅಟ್ಯಾಕ್ ಮಾಡಿರೋದು ಆಯಿತಾ. ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿರೋದು, ಅವ್ರಿಗೆ ಗೊತ್ತಿಲ್ಲ ಆಯಿತಾ. ಇದು ಯಾರ ಎನರ್ಜಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ತುಂಬ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ, ವೆರಿ ವೆರಿ ಸ್ಟ್ರಾಂಗ್ ಎನರ್ಜಿ. ಅಂದರೆ ಯಾರು ಈ ಥರ ಈ ಫ್ಯಾಮಿಲಿಯವರು ಅಂದ್ಕೊಳ್ಳಿ ಆಯಿತಾ, ತುಂಬ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ. ಯಾರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಲೂ ಏನೂ ಹೇಳ್ತಾ ಇಲ್ಲ ಇದರಲ್ಲಿ. ನೋಡಿ ಈ ಥರ ಬಂದಿದೆ ಆಯಿತಾ. 3 ಜನದ ಹತ್ರ ಹೋಗಿ ಐದರ್ ಹಸ್ಬೆಂಡ್ನ ಇರ್ಬೋದು ಅಥವಾ ವೈಫ್ನ ಇರ್ಬೋದು, ಇಲ್ಲ ಮಗುನ ಇರ್ಬೋದು. ಒಂದು ಮಗು ಇದೆ
ಇವ್ರನ್ನಲ್ಲಿ ಯಾರನ್ನಾದರೂ ಇರ್ಬೋದು ಅಥವಾ ಎಲ್ಲರೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಇದನ್ನು ಮುಗಿಸೋ ಪ್ರಯತ್ನನೇ 3 ಆಫ್ ಸೋರ್ಡ್ಸು. ಇಲ್ಲೂ 3 ಬಂದಿದೆ ನೋಡಿ, 3 ಜನನೂ ಇರ್ಬೋದು. 3 ಆಫ್ ಸೋರ್ಡ್ಸು ಆಯಿತಾ. 3 ಆಫ್ ಸೋರ್ಡ್ಸ್ ಬಂತು, ದೀಪ ಆರೋಯ್ತು. ಸೊ 3 ಜನನೂ ಮುಗಿಸೋ ಪ್ರಯತ್ನ ಇರ್ಬೋದು, ಅಥವಾ ಯಾರಾದರೂ ಒಬ್ಬರನ್ನ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಜಡ್ಜ್ ಮಾಡಿದ್ರು, ಫೂಲ್ ಥರ ಜಡ್ಜ್ ಮಾಡಿಬಿಟ್ರು ಆಯಿತಾ. ಇವರು ಅಷ್ಟೇ ತೆರೆ ಮೇರೆಯಲ್ಲಿ ಯಾರು ನಿಂತಿದ್ದಾರೆ ಇವರು ಎಲ್ಲರೂ ಜಡ್ಜ್ ಮಾಡಿದ್ದು ಎಷ್ಟು ತಪ್ಪು ಅಂತಂದರೆ, ಇವರು ಯಾರನ್ನು ಸಾಯಿಸಬೇಕು ಅಂತ ಟಾರ್ಗೆಟ್ ಮಾಡಿದ್ರು ಅವ್ರನ್ನ, ಭಾಳ ತಪ್ಪು ಮಾಡಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಎಂಥ ಪ್ರೊಟೆಕ್ಷನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದು 6 ಆಫ್ ಸೋರ್ಡ್ಸ್ ಬಂದಿರೋದು ಆಯಿತಾ, ಇಲ್ಲಿರುತ್ತೆ ನೋಡಿ. ಇದು ಎಂಥ ಪ್ರೊಟೆಕ್ಷನ್ ಅಂತಂದರೆ, ಒಂದು ಈವಿಲ್ ಐ ಆಗಿರ್ಬೋದು, ಅಥವಾ ಒಂದು ನೆಗೆಟಿವಿಟಿ ಆಗಿರ್ಬೋದು, ಏನಾರು ಆಗಿದೆ, ಅಲ್ಲಿಂದ ಹೇಗೆ ಆಚೆ ಕಡೆಗೆ ತೊಗೊಂಬಂದಿದ್ದಾರೆ ಅಂತಂದರೆ, ಭಗವಂತನ ಆಶೀರ್ವಾದ ಇರ್ಬೋದು, ಹೀಲಿಂಗ್ ತೊಗೊಂಡಿರ್ಬೋದು, ನೀವು 100% ಹೀಲಿಂಗ್ ತೊಗೊಂಡಿರ್ಬೋದು ಆಯಿತಾ. ತೊಗೊಂಡಿಲ್ಲ ಅಂತಂದರೆ ಖಂಡಿತ ತೊಗೊಳ್ಳಿ, ಅಷ್ಟಂತೂ ಹೇಳ್ಬೋದು ನಾನು ಆಯಿತಾ. ಖಂಡಿತ ತೊಗೊಳ್ಳಿ ಹೀಲಿಂಗು, ಪ್ರೊಟೆಕ್ಷನ್ ಹೀಲಿಂಗು ಆಯಿತಾ ನಾನು ಹೇಳ್ತಾ ಇರೋದು. ಸೊ ನನ್ನ ನಂಬರ್ ಇದೇನೆ, ಒಂದೇ ನಂಬರು 9980800552 ಅಂತ. ಓಕೆ, ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಇದೇನು ಮಹಾ ಒಬ್ಬರನ್ನ ಸಾಯಿಸೋಕ್ಕೆ ಅಥವಾ 3 ಜನನೂ ಸಾಯಿಸೋಕ್ಕೆ, ಇದು ಯಾರು ಜನ ಒಂದು ಸಲ 3 ಅನ್ಸಿದ್ರು, ಒಂದು ಸಲ 5 ಅಂತ ಹೇಳಿಸಿದ್ರು, ಒಂದು ಸಲ ಈ ಥರ 3 ಜನಕ್ಕೆ ಸಾಯಿಸೋಕ್ಕೆ ಅಂತ ಹೇಳಿದ್ರು. ಸೊ ನಿಮ್ಮ ಲೈಫಲ್ಲಿ ಏನು ನಡೆದಿದೆ ನಿಮಗೆ ಗೊತ್ತು. ಈಗ ಹೀಲಿಂಗ್ ತೊಗೊಂಡಿದ್ದೀರಾ, ನಿಮಗೆ ಗೊತ್ತು. ತೊಗೊಂಡಿಲ್ಲ ಅಂತಂದರೆ ಖಂಡಿತ ತೊಗೊಳ್ಳಿ. ಇದು ಎನರ್ಜಿ ಬರ್ತಾ ಇರೋದು ತುಂಬ ನೆಗೆಟಿವ್ ಎನರ್ಜಿ ಆಯಿತಾ. 3 ಜನದ ಹತ್ರ ಹೋಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ, ದುಡ್ಡು ಅಂತೂ ಸುರಿದಿದ್ದಾರೆ ಆಯಿತಾ. ಅಷ್ಟು ಈ ಥರ ಫ್ಲೋ ಥರ ಅಷ್ಟು ದುಡ್ಡು ಸುರಿದು ಹಾಕಿದ್ದಾರೆ, ಸುರಿದು ಮಾಡಿಸಿರೋದು ಇವರಿಬ್ರದ್ದೇ ಎನರ್ಜಿ ಇದು, ಇವರಿಬ್ರದ್ದು ತೊಗೊಂಡು ಮಾಡಿದ್ದಾರೆ, ಭಾಳ ಮಾಡ್ತೀನಿ ಅಂತ. ಬಟ್ ಏನೂ ನಡೆದಿಲ್ಲ. 3 ಜನದ ಹತ್ರ ಮಾಡಿಸಿದ್ರು ಏನೂ ನಡೆದಿಲ್ಲ. ನಿಮ್ಮನ್ನು ಸೇಫಾಗಿ ಆಚೆ ಕರ್ಕೊಂಬಂದಿದ್ದಾರೆ ಆಯಿತಾ. ಅದಕ್ಕೇ ಹೇಳ್ತಾ ಇರೋದು, ನೀವು ಹೀಲಿಂಗ್ ತೊಗೊಂಡಿರ್ಬೋದು ಅಂತ ಹೇಳಿಸ್ತಾ ಇದ್ದಾರೆ ಆಯಿತಾ. ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ ಅಂತ ಹೇಳಿಸ್ತಾ ಇದ್ದಾರೆ. ನಿಮ್ಮ ಭಗವಂತನ ಪ್ರೊಟೆಕ್ಷನ್ನು ಮತ್ತು ದೇವರ ಪ್ರೊಟೆಕ್ಷನ್ ಯಾವ ಥರ ಇತ್ತು ಅಂದರೆ, ಹೀಲಿಂಗಿಂದ ಲೈಕ್ ತುಂಬ ಸೇಫಾಗಿದ್ದೀರಾ, ಸೇಫಾಗಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇವಾಗ 3 ಕಾರ್ಡ್ ತೆಗಿ ಅಂತಿದ್ದಾರೆ. 3 ಜನಕ್ಕೆ ಓ ಗಾಡ್, 3 ಜನಕ್ಕೆ ಏನು ಶಿಕ್ಷೆ ಆಯಿತಾ. ಯಾರು ಈ 3 ಜನಕ್ಕೆ ಇವಾಗ 1 2 3 3 ಓಕೆ, ಈ 3 ಜನ ಇರ್ಬೋದು, ಅಥವಾ ಯಾರು ಹೋಗಿ ಮಾಡಿಸಿದ್ದಾರೆ ಇವರು ಇದು ಇರ್ಬೋದು ಓಕೆನಾ, ಇವರು ಇರ್ಬೋದು, ಅಥವಾ ಯಾರು ಆ್ಯಕ್ಷನ್ ತೊಗೊಂಡು ದುಡ್ಡು ಖರ್ಚು ಮಾಡಿದ್ರು ಇವ್ರದ್ದು ಇರ್ಬೋದು. ಸೊ 5 ಜನ, ಅದನ್ನೇ ಹೇಳಿದ್ದವ್ರು ಅವಾಗ. ಓಕೆ, 5 ಜನ ಅಂತ. ಸೊ ಈಗ 3 ಕಾರ್ಡ್ ತೆಗಿಬೇಕಾ, 5 ಕಾರ್ಡ್ ತೆಗಿಬೇಕಾ? ಪನಿಷ್ಮೆಂಟ್ ಏನು, ಇವರಿಗೆ ಶಿಕ್ಷೆ ಏನು? ಓಕೆ, ಹಿಂಗಿಡು ಅಂತಿದ್ದಾರೆ, ಒಂದು ನಿಮಿಷ ಇರಿ. ಸೊ ಇದು 1 2 3 4 5 ಓಕೆನಾ. ಹೀಗೆ ತೆಗಿತಾ ಇದ್ದೀನಿ ಇವಾಗ. ಫಸ್ಟ್ ಒನ್ ಇದು ಮೆಜಿಷಿಯನ್ಗೆ ಹೇರೋಫೆಂಟ್ ಓಕೆನಾ, ಕಾಣುತ್ತಾ ಗೊತ್ತಿಲ್ಲ ನನಗೆ. ಓಹೋ, ಇದು ಭಯಂಕರಪ್ಪ ಇದು. ಹೈ ಪ್ರಿಸ್ಟಸ್, ಇದು ಎಂಪರರ್. ಓಕೆ, ಸೊ ಇದು ಇವ್ರಿಗೆ ಚಾರಿಯಟ್ ಆಯಿತಾ. ಶೋ ರಾಮ,
ಇದು ಸ್ಟ್ರೆಂತ್ ಹೈ ಪ್ರೀಸ್ಟೆಸ್ ಆಯ್ತಾ ಬಾಬಾ. ಓಕೆ, ಇದು ಫೈನಲ್. ಇದಕ್ಕೆ ಲಾಸ್ಟಿಗೆ ಇದಕ್ಕೆ ತೆಗಿ ಅಂತಿದ್ದಾರಪ್ಪ. ಓಕೆ, ಏಕೆಂದರೆ ಆ್ಯಕ್ಷನ್ ತೊಗೊಂಡಿದ್ದು ಇವರು, ಅದಕ್ಕೆ ಮಾಡಿದ್ದು ಇವರು. ಟೆಂಪ್ರೆನ್ಸ್. ಓ ಓಕೆ, ನೋಡಿ ಫಸ್ಟು ಒಂದು ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿದ್ರು ನೆಗೆಟಿವಿಟಿ. ಅವ್ರಿಗೆ ಆನ್ ದ ಫೇಸ್ ಇಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟು ದೇವ್ರನ್ನ ನಂಬಿದ್ದೀನಿ, ದೇವರು ಮಾಡು ಅಂತಿದ್ದಾರೆ, ದೇವರು ಒಲಿಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಈ ಥರ ನೆಗೆಟಿವಿಟಿ ಮಾಡಿದ್ದಾರೆ. ಅವರ ಶಕ್ತಿ ಸಾಮರ್ಥ್ಯ ಏನಿತ್ತು ಎಲ್ಲ ಝೀರೋ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಹೇರೋಫೆಂಟ್ ಬಂದಿರೋದು ಅವ್ರು ಯಾವ ರೀತಿ ನಡ್ಕೋಬೇಕಿತ್ತು ಅಂದರೆ ಅದರ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಅದರಿಂದ ಫಸ್ಟೇನೆ ಅವ್ರು ತೊಗೊಂಡಿರೋ ದುಡ್ಡು ಇದು ಎಲ್ಲ ಯಾವ ಥರ ವ್ಯಯ ಆಗೋಗುತ್ತೆ ಅಂತಂದರೆ, ಖರ್ಚಾಗತ್ತೆ, ಉಳಿಯೋದೇ ಇಲ್ಲ ದುಡ್ಡು. ಯಾವ ಥರನಾದರೂ ಎಲ್ಲ ಥರನೂ ಶುರು ಆಗುತ್ತೆ ನೆಗೆಟಿವಿಟಿ ಅವ್ರಿಗೆ. ಫಸ್ಟು ಶುರು ಆಗ್ತಾ ಇರೋದು ಅವ್ರ ಜೀವನನೇ ದುಡ್ಡು. ಇವಾಗ ಹೇಗೆ ತೋರಿಸ್ತಿದ್ದಾರೆ ಅಂತಂದರೆ, ಅವ್ರು ಬದುಕಿದ್ದು ಯಾವ ಥರ ದುಡ್ಡು ಮಾಡ್ತಾ ಇದ್ರು, ಅವ್ರ ಶಕ್ತಿ ಏನಿತ್ತು ಅದನ್ನು ಉಪಯೋಗಿಸ್ಕೊಂಡು ತಪ್ಪು ರೀತಿಲಿ, ಕೆಟ್ಟ ರೀತಿಲಿ, ತಪ್ಪು ರೀತಿಲಿ ದುಡ್ಡು ಮಾಡಿದ್ರು. ಅರ್ಥ ಆಯ್ತಾ? ದುಡ್ಡು ಮಾಡಿದ್ರು. ಅದೇ ಯಾವ ಥರ ಮಾಡಿದ್ರು, ಅವ್ರು ಭಗವಂತ ಒಲಿದ್ರು. ಅಂದರೆ ಆ ಶಕ್ತಿ ಒಂದು ಸಾಧನೆ ಮಾಡಿದ್ದಾರೆ, ಆಯಿತಾ? ಸಿದ್ಧಿ ಒಲಿದಿದೆ, ಎಲ್ಲ ಆಗಿದೆ. ಬಟ್ ಅವರು ಅದನ್ನು ತಪ್ಪಾಗಿ ಉಪಯೋಗಿಸಿದ್ರು. ಅದರಿಂದ ಆ ಸಿದ್ಧಿ ಎಲ್ಲ ಝೀರೋ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟೇನೆ. ಸೊ ಅವ್ರಿಗೆ ಮುಂದೆ ದುಡ್ಡು ಸಂಪಾದನೆ ದಾರಿ ಬಂದಾಯಿತು ಅಂತ ಹೇಳ್ತಾ ಇದ್ದಾರೆ ಒಬ್ರಿಗೆ, ಆಯಿತಾ? ನೆಕ್ಸ್ಟ್ ನೋಡಿ, ಇವ್ರಿಗೆ ಎಂಪರರ್ ಅಂದ್ರೇನು? ರಾಜನ ರಾಜ, ಆಯಿತಾ? ಅಂದರೆ ಅಷ್ಟು ಶಕ್ತಿ, ಅಷ್ಟು ಸಾಮರ್ಥ್ಯ ಇತ್ತು ಇವ್ರಿಗೆ, ಹೈ ಪ್ರೀಸ್ಟಸ್ಗೆ ಅಷ್ಟು ಸಾಮರ್ಥ್ಯ ಇತ್ತು. ಅಂದರೆ ಜನಗಳನ್ನ ನೋಡಿಕೊಂಡು, ಅಂದರೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಿದ್ದು ಲೇಡಿಗೆ ಇದು, ಆಯಿತಾ? ದೇವರು ಆಶೀರ್ವಾದ ಮಾಡಿದ್ದು ಯಾವ ಥರ ಅಂತಂದರೆ, ಜನಗಳಿಗೆ ಕಷ್ಟದಲ್ಲಿದ್ದಾರೆ ಅಂತಂದವ್ರಿಗೆ ಹೆಲ್ಪ್ ಮಾಡು, ಸಹಾಯ ಮಾಡು ಅಂತ ಹೇಳಿದ್ರು. ಅಂದರೆ ಆ ಥರ ಇರಬೇಕಿತ್ತು ಅವರು. ಎಂಪರರ್ ಥರ, ರಾಜನ ಥರ ಯಾರೇ ಕಷ್ಟದಲ್ಲಿದ್ದಾರೆ ಅಂದ್ರೂ ಅವ್ರಿಗೆ ಮುಂದೆ ನಿಂತು ಸಹಾಯ ಮಾಡಬೇಕಾಗಿತ್ತು. ಅವ್ರು ಯೋಚನೆ ಮಾಡಬೇಕಿತ್ತು, ನಾನು ಏನು ಮಾಡಬೇಕು, ಹೇಗೆ ನನ್ನ ಶಕ್ತಿನ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡಬೇಕಿತ್ತು. ಒಳ್ಳೆಯದ ರೀತಿಲಿ ಯಾವ ಥರ ಉಪಯೋಗಿಸ್ಬೇಕು ಅಂತ. ಬಟ್ ಅವ್ರೇನು ಮಾಡಿದ್ರು, ಯೋಚನೆ ಮಾಡಲಿಲ್ಲ, ಆಯಿತಾ? ಬರೀ ದುಡ್ಡಿನ ವ್ಯಾಮೋಹ ಯಾವ ಥರ ಆಗೋಯ್ತು ಅಂತಂದರೆ, ಅವ್ರ ಶಕ್ತಿ ಸಾಮರ್ಥ್ಯ ಭಗವಂತ ಏನು ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಅದನ್ನೇ ಮರ್ತೇ ಬಿಟ್ಟರು ಅವರು ಅಂತ ಹೇಳ್ತಾ ಇದ್ದಾರೆ. ತುಂಬ ಸೀಕ್ರೆಟಿವ್ ಆಗಿ ಮಾಡಿದ್ರು ಎಲ್ಲ ಕೆಲಸ, ಯಾರಿಗೂ ಗೊತ್ತಾಗ್ದಂಗೆ ಮಾಡಿದ್ದಾರೆ ಇವರು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಅವರ ಕಿಂಗ್ಡಮ್, ರಾಜ್ಯ ಏನಿತ್ತು, ಅವ್ರು ಏನು ಕಟ್ಟಿದ್ರು ಇಷ್ಟು ದಿವಸ, ಇವಾಗ ಅವ್ರ ಕಮ್ಯುನಿಟಿನೂ ಇರ್ಬೋದು ಅವ್ರದ್ದು ಅಂತಲೂ ಹೇಳ್ತಾ ಇದ್ದಾರಪ್ಪ. ಓಕೆ, ಅಂದರೆ ಒಂದು ಅದಕ್ಕೇನು ಹೇಳ್ತಾರೆ, ಒಂದು ಟ್ರಸ್ಟ್ ಇರ್ಬೋದು, ಅಥವಾ ಗುರುಗಳ ಆಸ್ಥಾನ ಆ ಥರನೂ ಕೂತಿರ್ಬೋದು ಅವರು. ಒಂದು ರಾಜನ ಥರ ಅಥವಾ ರಾಣಿ ಥರ ಇಲ್ಲಂತೂ, ಆಯಿತಾ? ಆ ಥರ ಕೂತಿರಬಹುದು ಅವರು. ಅವ್ರು ಯಾರು ಅವ್ರಿಗೆ ಗೊತ್ತು ಯಾರ ಹತ್ರ ಮಾಡಿಸಿದ್ದಾರೆ ಅಂತ. ಓಕೆ, ಇಲ್ಲೊಂದು ನಿಮಿಷ ಇರಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಬ್ರಿಗೆ ಕೂತಿದ್ದಾರೆ, ನಾನು ಇದು ಇಷ್ಟು ದಿವಸ ನೋಡೇ ಇಲ್ಲ ಇಲ್ಲಿ, ಆಯಿತಾ? ಇದು ಯಾವ ಥರ ಅಂದರೆ, ಇದು ಹೇಗಿದೆ ಗೊತ್ತಾ, ಅವರು ಅವ್ರದ್ದು ಡಾರ್ಕರ್ ಸೈಡ್ ತೋರಿಸ್ತಾ ಇದ್ದಾರೆ. ಹೇಗಿತ್ತು ಅಂತಂದರೆ, ಕಮ್ಯುನಿಟಿಲಿ ಇಷ್ಟು ಜನ ಇದ್ದಾರೆ, ಇಲ್ಲಿ ಆ್ಯಕ್ಚುಲಿ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲಿ 1 2 3 ಟಾರ್ಚ್ಗಳು ಕಾಣುತ್ತೆ, ಜನ ನಿಂತಿದ್ದಾರೆ ಇಲ್ಲಿ. ಕಮ್ಯುನಿಟಿ ಅಂತ ಹೇಳಿಸಿದ್ರು, ಓಕೆನಾ? ಅಯ್ಯೋ, ಇಲ್ಲೂ ಇದೆ ನೋಡಿ, ನಾನು ನಿಜವಾಗ್ಲೂ ಇವತ್ತೇ ನೋಡ್ತಾ ಇರೋದು ಇದು. ಓ ಮೈ ಗಾಡ್, ಟಾರ್ಚ್ ಥರ ಇದೆ, ಜನ ನಿಂತಂಗೆ ಕಾಣಿಸ್ತಾ ಇದ್ದಾರೆ ಇಲ್ಲೆಲ್ಲ, ಆಯಿತಾ? ಜನ ಇದ್ದಾರೆ, ಇಲ್ಲಿ ಕೂತಿದ್ದಾರೆ ಒಬ್ಬರು, ಇಲ್ಲೆಲ್ಲ ಜನ ಇದ್ದಾರೆ, ಆಯಿತಾ? ಸೊ ಅವ್ರದ್ದು ಕಮ್ಯುನಿಟಿ ಇತ್ತು, ಅಂದರೆ ಅವ್ರದ್ದೇ ಒಂದು ಸ್ಕೂಲ್ ಥರ ಓಪನ್ ಮಾಡಿರ್ಬೋದು, ಅಥವಾ ಏನೋ ಸಮಥಿಂಗ್ ಲೈಕ್ ದಟ್ ಅಂತ ಹೇಳ್ತಾ ಇದ್ದಾರೆ. ಅಥವಾ ಏನದು ಸೋಷಿಯಲ್ ಸರ್ವೀಸ್ ಮಾಡೋ ಥರ, ಆ ಥರ ಒಂದು ಏನೋ ಆ ಥರ ನಡೆಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಅಲ್ಲಿ ಅದೇ ಕ್ಲೋಸ್ ಆಯ್ತು ಇವಾಗ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಾಡಿದ್ರಿಂದ
ಇದು ನೆಗೆಟಿವಿಟಿ ಮಾಡಿದ್ದು ಯಾವ ಥರ ಆಗಿದೆ ಅಂತಂದರೆ, ಅವ್ರು ಯಾರನ್ನು ಎದುರು ಹಾಕ್ಕೊಂಡಿದ್ದಾರೆ ಅಂತಂದರೆ, ಇಲ್ಲಿ ನೋಡಿ ಬಂತು, ಇವರು ಫೈನಲಿಗೆ ತೆಗಿಯೋಕ್ಕೆ ಇವ್ರ ಜೊತೆಗೆ ಬಂತು. ಇದು ಟೆಂಪ್ರೆನ್ಸ್ ಅಂತ ಬಂದಿದೆ ಇಲ್ಲಿ, ಆಯಿತಾ. ಟೆಂಪ್ರೆನ್ಸ್ ಇದು ನೈಟ್ ಆಫ್ ಪೆಂಟಕಲ್ಸ್ಗೆ ಇವರು 5ನೇಯವ್ರು, ಇವ್ರಿಗೆ ಬಂದಿರೋದು. ಅವ್ರು ಆ್ಯಕ್ಚುಲಿ ಯಾರು ಅಂತಂದರೆ, ಇವ್ರು ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ, ಈ 3 ಜನದಲ್ಲಿ ಬರೀ ಒಬ್ಬರನ್ನೇ ಟಾರ್ಗೆಟ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಈ 3 ಜನರಲ್ಲಿ, ಆಯಿತಾ, ಭಗವಂತ ಸೇಫಾಗಿ ಆಚೆ ಕರ್ಕೊಂಬಂದಿದ್ದಾರೆ, ಆಯಿತಾ. ಆದರೆ ಅವ್ರು ಟಾರ್ಗೆಟ್ ಮಾಡಿದ್ದು ಒಬ್ಬರನ್ನ ಅಂತ ತೋರಿಸ್ತಾ ಇದ್ದಾರೆ. ವೆರಿ ಕ್ಲಿಯರ್. ಅವ್ರು ಮಾಡಿದ್ದು ಯಾವ ಥರ ಆಯಿತು ಅಂತಂದರೆ, ಅವರ ಜನಗಳ ಮಧ್ಯನೇ ಅವರ ಮರ್ಯಾದೆ ಹೋಯಿತು, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ನೆಕ್ಸ್ಟು ಆ್ಯಂಡ್ ಇಲ್ಲಿ ಯಾವ ಥರ ನನಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ, ಇದು ಜೈಲ್, ಅದಕ್ಕೇನು ಹೇಳ್ತಾರೆ, ಸೆಲ್ಲಲ್ಲಿ ಅಂತ ಥರ ಕಾಣಿಸ್ತಾ ಇದೆ ನನಗಿವಾಗ. ಆ್ಯಕ್ಚುಲಾಗಿ ಜೈಲ್ಗೆ ಹೋಗೋ ಥರನೂ ಇದೆ ಇವರ ಪರಿಸ್ಥಿತಿ ಇವಾಗ. ಯಾಕೆಂದರೆ ಇವಾಗ ಎಷ್ಟೋ ಕಡೆ ನೋಡ್ತೀವಲ್ವ, ಗುರುಗಳು ಅಂತ ನಂಬ್ಕೊಂಡು ಬೇಕಾದಷ್ಟು ಜನ ಹೋಗ್ತಾರೆ, ಎಂತೆಂಥ ಅನ್ಯಾಯಗಳು ಮಾಡಿರ್ತಾರೆ, ಎಂತೆಂಥ ಅನ್ಯಾಯ ನಡೆದಿದೆ, ಮತ್ತು ಸಿಗಾಕ್ಕೊಂಡು ಆ ಥರ ಜೈಲ್ಗೂ ಕೂಡ ಹೋಗಿದ್ದಾರೆ. ಎಷ್ಟೋ ಕಡೆ ನಾವು ಕೇಳಿರ್ತೀವಿ, ಆಯಿತಾ, ಇಂಥ ಗುರುಗಳು ಅಥವಾ ಆ ಥರ ಅಂತ ಬೇರೆ ಈ ಥರ ಕೇಳಿದ್ದೀವಿ ಬೇಕಾದಷ್ಟು, ನೀವು ಕೇಳಿರ್ತೀರ. ಸೊ ಆ ಥರ ಒಂದು ಇದ್ದರು ಇವರು, ಆ ಥರ ಅವ್ರದ್ದು ಇದು ಕ್ಲೋಸ್ ಆಗಿ ಜೈಲ್ಗೆ ಸ್ಟ್ರೈಟ್ ಜೈಲ್ಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಅರ್ಥ ಆಯ್ತಾ? ಸ್ಟ್ರೈಟ್ ಜೈಲೇನೆ ಇದು ನನಗೆ ಕಾಣಿಸ್ತಾ ಇರೋದು ಇವಾಗ ಜೈಲ್ ಕಂಬಿಗಳ ಥರ ಕಾಣಿಸ್ತಾ ಇದೆ ಕ್ಲಿಯರಾಗಿ. ಇವ್ರು ಏನು ನಡೆಸ್ತಾ ಇದ್ರು, ಆಯಿತಾ, ಅದೆಲ್ಲ ಕೊಲ್ಯಾಪ್ಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮುಗೀತು, ಅವ್ರ ಕತೆ ಮುಗೀತು ಜೈಲಲ್ಲೇ, ಆಯಿತಾ. ಓಹೋ, ಜೈಲು ವಾಸ, ಅಯ್ಯಪ್ಪ. ಓಕೆ, ಇವರು 3ನೇಯವರು ಇವರು ಅಂತಿದ್ದಾರೆ. ಓಕೆ, ಸೊ ಇವ್ರೇನು ನಡೆಸ್ತಾ ಇದ್ರು, ಫೂಲಿಶಾಗಿ ಇವ್ರೇನು ಹೇಳಿಕೊಟ್ಟು ಮಾಡಿದ್ರು, ಆಯಿತಾ. ತೆರೆ ಮರೆಯಲ್ಲಿ ನಿಂತು ಏನು ನಡೆಸಿದ್ರು, ಈ ಥರ ಒಂದು ಅನ್ಯಾಯ ಮಾಡಿದ್ರು. ಈ ಮೂನ್ ಸೈಕಲಲ್ಲಿ ಮಾಡು ಸರಿ ಆಗತ್ತೆ, ಎಲ್ಲ ಒಳ್ಳೆ ಆಗತ್ತೆ, ನೀ ಏನು ಅಂದ್ಕೊಂಡಿದ್ಯಾ ಆಗತ್ತೆ ಅಂತ ಇವ್ರು ಕಳಿಸಿದ್ದು ಆ 3 ಜನದ ಹತ್ರ, ಆಯಿತಾ. ಇವರೇ ಕಳಿಸಿರೋದು ಇವರು. ಸೊ ಇವ್ರಿಗೇನು ಶಿಕ್ಷೆ ಅಂತಂದರೆ, ಅವ್ರ ಜೀವನ ಹಾಗೆ ಬಂದಾಗ್ತಿದೆ ಅಂತಿದ್ದಾರೆ. ಇಲ್ಲಿ ಡೆತ್ ಅಂತ ಯಾರ್ದು ಬಂದಿಲ್ಲ, ಸಾವು ಅಂತ ಬಂದಿಲ್ಲ. ಅವ್ರು ಯಾತಕ್ಕೆ ಅಂತ ಹೇಳ್ತೀನಿ ಆಮೇಲೆ, ಈ ಯಾತಕ್ಕೆ ಅಂತ ಈ ಫೈನಲಿಗೆ ಬಂದಾಗ ಹೇಳ್ತೀನಿ, ಆಯಿತಾ. ಸೊ ಇಲ್ಲಿ 3ನೇಯವ್ರಿಗೇನು ಶಿಕ್ಷೆ ಅಂತಂದರೆ, ಅವರ ಜೀವನದ ರಥ, ಆಯಿತಾ, ನಡೆಸ್ಕೊಂಡು ಬಂದು ಬೇಜಾನ್ ದುಡ್ಡು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಸ್ತಿ ಮಾಡಿದ್ದಾರೆ, ಚೆನ್ನಾಗಿ ಆಸ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಹೇಗೆ ಅಂತಂದರೆ, ಇವ್ರ ಹತ್ರ ದುಡ್ಡು ಕಿತ್ಕೊಂಡು, ಮಾಡಿಸು ಇದೆಲ್ಲ ಆಗೋಗುತ್ತೆ, ಕ್ಲೋಸ್ ಆಗುತ್ತೆ ಅಂತ ಮಾಡಿಸಿದ್ದಾರೆ, ಆಯಿತಾ. ಆದರೆ ಜಾಗ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಬೇಕಾದಾಗ ಜಾಗ ಮಾಡ್ಕೊಂಡಿದ್ದಾರೆ, ಆಸ್ತಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಈ ಥರ ಮಾಡಿದ್ದಾರೆ. ಬಟ್ ಇನ್ನು ಮುಂದಕ್ಕೆ ಚಾರಿಯಟ್ ಬಂದಿರೋದ್ರಿಂದ ಇನ್ನು ಜೀವನ ಹಾಗೆ ಸ್ಥಗಿತ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ರು, ಅವ್ರು ಯಾವ ರೀತಿ ಇಷ್ಟು ವರ್ಷ ಮುಂದೆ ಬರೆದ್ರು ಅಂದರೆ, ಬರೀ ನೆಗೆಟಿವಿಟಿ ಮಾಡಿಸಿನೇ ಮುಂದೆ ಬರೆದಿರೋದು. ಅವ್ರಿಗೆ ಸ್ವಂತ ಬುದ್ಧಿ ಖಂಡಿತ ಫೂಲ್ ಕಾರ್ಡ್ ಇದು, ಆಯಿತಾ. ಸ್ವಂತ ಬುದ್ಧಿನೇ ಇಲ್ಲ. ಯಾವ ಥರ ಬದುಕಬೇಕು, ನ್ಯಾಯಬದ್ಧವಾಗಿ ಯಾವ ಥರ ಬದುಕಬೇಕು ಅನ್ನೋ ಬುದ್ಧಿನೇ ಇಲ್ಲ. ಬರೀ ಒಂಥರ ಯಾವ ಥರ ತೋರಿಸ್ತಿದ್ದಾರೆ ಅಂತಂದರೆ, ತುಂಬ ಕರಪ್ಟ್ ಪರ್ಸನ್ ಅಂತ ತೋರಿಸ್ತಾರೆ, ತುಂಬ ನೆಗೆಟಿವಿಟಿ ಅಂತ ತೋರಿಸ್ತಾ ಇದ್ದಾರೆ, ತುಂಬ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ. ಏನೋ ಒಂಥರ ಹೇಗೆ ಅಂದರೆ, ಈಗ ಟಾರ್ಗೆಟ್ ಮಾಡಿದ್ರು ಅವ್ರು ಮುಗಿಬೇಕು, ಹೇಗೋ ಅಂತೂ ಆ ಥರ ಅನ್ನೋ ಥರ ಏನೆಲ್ಲ ಏನೋ ಯೋಚನೆ ಮಾಡಿದ್ದಾರೆ. ಸೊ ಅದೆಲ್ಲ ಇನ್ನೇನು ಮುಂದಕ್ಕೆ ನಡೆಯೋದಿಲ್ಲ. ಫಸ್ಟ್ ಆಫ್ ಆಲು ಇವ್ರಿಗೇನು ನೋಡೋಣ ಇರಿಪ್ಪ. ಬಾಬಾ ಫೂಲ್ ಕಾರ್ಡ್ಗೆ ಚಾರಿಯಟ್ ಕೊಟ್ಟಿದ್ದೀರಾ, ಇನ್ನೊಂದು ಕಾರ್ಡ್ ಕೊಟ್ಬಿಡಿ. ಟವರ್ ನೋಡಿದ್ರ, ಅದಕ್ಕೆ ತೆಗಿ ಅಂತ ಹೇಳಿದ್ರು. ಇನ್ನೇನು ಕಾರ್ಡ್ ಅಂತಂದರೆ, ಟವರ್ ಹೊಡಿತಾ ಇದೆ ಅವ್ರಿಗಿನ್ನೂ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಅವ್ರಿಗೆ ನೆನೆಸ್ಕೊಳ್ಳೋಕ್ಕೆ ಯೋಚನೆನೇ ಮಾಡಿರಲ್ಲ, ಆಯಿತಾ. ಅಂತಂಥ ಕಡೆಯಿಂದ ಒದೆ ಬೀಳ್ತಾ ಇರತ್ತಿನ್ನು ಅಂತ ಹೇಳ್ತಾ ಇದ್ದಾರೆ. ಅವರು ಇವಾಗ ಇಷ್ಟು ದಿವಸ ಏನು ಮಾಡಿದ್ರು, ಯಾರಂತ ಬಕ್ರ ಸಿಗ್ತಾರೆ ಕಾಯ್ಕೊಂಡಿರೋದು, ಮೆತ್ತಿಗೆ ಹಚ್ಕೊಡೋದು. ನೀನು ಈ ಥರ ಮಾಡು, ನಿನ್ಗೆ ಈ ಥರ ತೊಂದರೆ ಇದೆಯಾ, ನಾನು ಸರಿ ಮಾಡಿಸ್ಕೊಡ್ತೀನಿ ಬಾ, ನನಗೆ ಗೊತ್ತು ಜನ ಅಂತ ಹೇಳೋದು, ದುಡ್ಡು ಕಿತ್ಕೊಳ್ಳೋದು, ಜನ ಚೆನ್ನಾಗಿ ಆಸ್ತಿ ಮಾಡೋದು, ಆಯಿತಾ. ಮೆತ್ತಿಗೆ ಇವ್ರ ಹತ್ರ ದುಡ್ಡು ಖರ್ಚು ಮಾಡಿಸಿ ಎಷ್ಟು ಮಾಡಿದಾನೆ
ಓಕೆ, ಗೊತ್ತಿಲ್ಲ, ಮಾಡಿದ್ದಾನೆ ಅಂತ ಬರ್ತಿದೆ, ಹೇಳಿಸ್ತಿದ್ದಾರೆ, ಬಟ್ ಯಾರಂತ ಗೊತ್ತಿಲ್ಲ ನನಗೆ. ಸೊ ಈ ಥರ ಆಸ್ತಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಶಿಕ್ಷೆ ಏನು ಅಂದರೆ ಈ ಥರ ಇನ್ನು ಮುಂದುವರಿಯೋಕ್ಕಾಗಲ್ಲ, ಆಯಿತಾ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲದೆ ಹೊಡೆತ ಬೀಳ್ತಾ ಇರುತ್ತೆ, ಇನ್ನೂ ಅವ್ರಿಗೆ ಏನು ಯೋಚನೆನೂ ಮಾಡಿರಲ್ಲ, ಆ ಥರ ಒಂದು ಒದೆ ಬೀಳ್ತಾ ಹೋಗುತ್ತೆ ಇನ್ನು ಲೈಫ್ ಪೂರ್ತಿ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಅವ್ರು ನೆನೆಸ್ಕೊಂಡೇ ಇರಲ್ಲ ಈ ಥರ ಆಗ್ಬೋದು ಅಂತ, ಬಟ್ ಆ ಥರ ಹೊಡ್ತಾ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಇದು ಟವರ್ ಮೂಮೆಂಟ್ ಅಂದರೆ ಏನು ಸುಮ್ಮನೆ ಅಲ್ಲ ಇದು, ಆಯಿತಾ. ಕಾರ್ಡು ಉಸಿರು ಕಟ್ಟು ಸಾಯೋ ಪರಿಸ್ಥಿತಿ ಇರುತ್ತಿದು, ಆಯಿತಾ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ, ಉಸಿರು ಕಟ್ಟಿ ಸತ್ತೋಗೋ ಪರಿಸ್ಥಿತಿ. ಆದರೆ ಸಾಯಕ್ಕೆ ಬಿಡಲ್ಲ, ಬೇಡವೇ ಬೇಡ, ನನ್ನ ಜೀವನನೂ ಬೇಡ, ನಾನೇ ಸತ್ತೋಗ್ತೀನಿ ಅಂತ ಹೋದ್ರೂ ಸಾಯೋಕ್ಕಾಗಲ್ಲ, ಆ ಥರ ಒಂದು ಪರಿಸ್ಥಿತಿ ಇದು. ನೀವು ಈ ಮನುಷ್ಯ ಯಾವ ಥರ ಸಾಯಿಸಿದ್ದಾನೆ ಬೇರೆಯವ್ರನ್ನ, ಯಾವ ಥರ ಗೋಳಿಕೊಂಡಿದ್ದಾನೆ, ಆಸ್ತಿ ಮಾಡಿದ್ದಾನೆ, ಆಯಿತಾ. ಹೇಳ್ಕೊಟ್ಟು ಹಚ್ಕೊಟ್ಟು ದುಡ್ಡು ಹೊಡೆದು ಅಷ್ಟು ನೆಗೆಟಿವಿಟಿ ತುಂಬಿ, ಇದು ಯಾರು ಇರ್ಬೋದು. ನನಗಿಲ್ಲಿ ಕಾಣಿಸ್ತಾ ಇರೋದು, ಇಲ್ಲಿ ಇವನಿಗೆ ಬಹಳ ಹತ್ತಿರ ಆದವನು ಅಂತ ತೋರಿಸ್ತಾ ಇದ್ದಾರೆ ನನಗೆ ಇವಾಗ. ಫ್ರೆಂಡ್ ಇರ್ಬೋದು, ರಿಲೇಟಿವ್ ಇರ್ಬೋದು, ಯಾರು ಇರ್ಬೋದು, ಆಯಿತಾ. ಸೊ ನಿಮ್ಮ ಜೀವನದಲ್ಲಿ ಇದು ಇನ್ನೊಂದು ಹೇಳ್ತೀನಿ, ಇದು ಕೇಸ್, ಓಕೆ ಒಂದು ನಿಮಿಷ. ಸೊ ಇದೇನಂತಂದರೆ ಇವ್ರಿಗೆ ಹತ್ತಿರದವರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇವ್ರಿಗೆ ಹತ್ತಿರದವರು, ತುಂಬ ಕ್ಲೋಸ್ ಆಗಿದ್ದರು, ಅಂದರೆ ಫ್ರೆಂಡ್ ಇರ್ಬೋದು, ಅಥವಾ ಆಫೀಸಲ್ಲಿ ಅಂತ ತೊಗೊಂಡ್ರೆ ಕೊಲೀಗ್ ಇರ್ಬೋದು, ಆ ಥರ ಮಾಡಿಸ್ತಿರೋದು ನೆಗೆಟಿವಿಟಿ, ಅಥವಾ ಫ್ಯಾಮಿಲಿ ಅಂತ ತೊಗೊಂಡ್ರೆ ಯಾರು ಇರ್ಬೋದಪ್ಪ, ಆಯಿತಾ. ಸೊ ಹೇಳಕ್ಕೆ ಬರೋಲ್ಲ, ಯಾರು ಇರ್ಬೋದು. ಅದಕ್ಕೆ ಕಾರ್ಡ್ ಬಂದಿಲ್ಲ ಯಾರು ಅಂತ, ಆಯಿತಾ. ಈ ತಲೆಮರೆಯಲ್ಲೇ ಇದ್ದಾರೆ, ಈಗಲೂ ಹಾಗೇ ಇದ್ದಾರೆ ಅವರು. ಅವ್ರದ್ದೇನು ಐಡೆಂಟಿಟಿನೇ ತೋರಿಸ್ಕೋತಿಲ್ಲ, ಜಾಣತನ, ಅತಿಯಾದ ಜಾಣತನ. ಬಟ್ ಭಗವಂತನ ಕಣ್ಣು ಕಾಣದೇ ಇರೋದಾ, ತರ್ತಾರೆ ನೋಡಿ, ಆಚೆ ಕಡೆಗೆ ಬರುತ್ತೆ ಎಲ್ಲ, ಯೋಚನೆ ಇಲ್ಲ. ಬಟ್ ಅದು ಓಕೆ. ಸೊ ಅವ್ರ ಹತ್ರ ಏನು ಮಾಡಿಸಿದ್ದಾರೆ, ಇದು ಈಗ ಬೀಳ್ತಾ ಇದೆ, ಇನ್ನೂ ವಧೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇಮಿಡಿಯೇಟ್, ಇವಾಗ ಯಾವಾಗ ನಿಮಗೆ ಸಿಕ್ಕಿದೆ ಇದು ವಿಡಿಯೋ, ಇವಾಗಿಂದಾನೇ, ಆ ಮೊಮೆಂಟಿಂದನೇ ಈ ಥರ ಎನರ್ಜಿ ಬರ್ತಿದೆ ಅವ್ರಿಗೆ. ಶುರುವಾಗಿದೆ ಪ್ರಾಬ್ಲಮ್ಮು ಶುರುವಾಗಿದೆ, ಅದೇ ಶಿಕ್ಷೆ ಶುರುವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಸಾಯಕ್ಕಾಗಲ್ಲ, ಬದುಕೋಕ್ಕಾಗಲ್ಲ, ಆ ಥರ ಇವಾಗಿದು ತೋರಿಸ್ತಾ ಇರೋದು. ಓಕೆ, ಇದು ನೋಡಿ, ಇದು 4ನೇವ್ರಂತೆ, 4ನೇವ್ರು ಇವರು. ಇವ್ರ ಹತ್ರನೂ ಮತ್ತೆ ಹೋಗಿ ಮಾಡಿಸಿದ್ದಾರೆ ನೆಗೆಟಿವಿಟಿ, ಬಟ್ ಭಾಳ ಕೆಟ್ಟದಾಗಿ ಜಡ್ಜ್ ಮಾಡಿಬಿಟ್ರು. ಇದೇನು ಮಹಾ ಕೆಲಸ, ಸಿಂಪಲ್ಲು, ನಾನು ಎಷ್ಟು ಜನಕ್ಕೆ ಮಾಡಿದ್ದೀನಿ, ನನ್ನ ಶಕ್ತಿ ಏನು ತೋರಿಸ್ತೀನಿ ನೋಡಿ ಅಂತ. ನೋಡಿ, ಇದೇ ಮುಖನೇ ತೋರಿಸ್ತಾ ಇದ್ದಾರೆ ಮತ್ತೆ ನನಗೆ ಇವಾಗಿಲ್ಲಿ. ನಂದು ಏನು ಅಂದ್ಕೊಂಡಿದ್ದೀರಾ ನೀವು, ಇದೆಲ್ಲ ಏನಿಲ್ಲ, ಬಾಯಿ ಹತ್ತು ಅಂದ್ಕೊಂಡು ಏನೋ ಭಾರಿ ಮಾಡೋಕ್ಕೆ ಹೋದ್ರು, ಯಾವ ಹತ್ತೂ ಇಲ್ಲ, ಒಂದು ಕೈಯೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಇವಾಗ. ಯಾವ ಕೈಯಿಂದ ಮಾಡಿಸಿದ್ರು ಆ ಕೈಯೇ ಇಲ್ಲ, ಮಾಡಿದ್ದಾರೆ ಆ ಕೈಯೇ ಇಲ್ಲ ಇವಾಗ, ಆ ಥರ ಕಟ್ಟಾಗಿ ಕೂತಿದೆ ಅಂತ ತೋರಿಸ್ತಾ ಇದ್ದಾರೆ. ಓ ಮೈ ಗಾಡ್. ಸೊ ಇದೇನೆಲ್ಲ ನೆಗೆಟಿವಿಟಿ ಇತ್ತು ವಾಪಸ್ ಅವ್ರಿಗೆ ಅಟ್ಯಾಚ್ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಯಾವ ಥರ ನೆಗೆಟಿವಿಟಿ ಮಾಡಿದ್ರು, ಯಾವ ಥರ ಸ್ಪೆಲ್ಸ್ ಕಳಿಸಿದ್ರು, ಆಯಿತಾ, ಹೊರಗೆ ಇವ್ರಿಗೆ ಯಾರಿಗೆ ಮಾಡಿದ್ರು ಎಲ್ಲ ವಾಪಸ್ ರಿಟರ್ನ್ ಆಗಿದೆ. ಶಕ್ತಿ ಕಳ್ಕೊಂಡು ಕೂತಿದ್ದಾರೆ, ಕೈ ಕಟ್ಟಾಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ಒಂದು ಕೈ ಕಟ್ಟಾಗಿದೆ, ಯಾವ ಕೈಯಲ್ಲಿ ಮಾಡಿಸಿದ್ರು ಆ ಕೈ ಕಟ್ಟಾಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ, ಓಕೆನಾ. ನಿಶ್ಯಕ್ತವಾಗಿದೆ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಆ ಥರ ಹೇಗೆ ಬದುಕಿರೋದು ಹೇಳಿ, ಆ ಥರ ಆಗಿದೆ. ಇವ್ರು ದುಡ್ಡು ಕಾಸೆಲ್ಲ ಬಿಟ್ಟಾಕಿ ಇನ್ನೇನಿಲ್ಲ, ಅಂದರೆ ಅವ್ರವ್ರ ಕರ್ಮ ಅವ್ರವರು ಅನುಭವಿಸೋಕ್ಕೆ ಶುರು ಆಗಿದೆ ಈಗ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಇವರು ಯಾರು, ನೈಟ್ ಆಫ್ ಪೆಂಟಕಲ್ಸು, ಆಯಿತಾ. ಇವ್ರು ಮಾಡಿದ್ದು ಮೇಯ್ನ್ ಇವ್ರಿಗೆ ನೆಗೆಟಿವಿಟಿ ಇತ್ತು, ಆಯಿತಾ. ನನಗೆ ಇಲ್ಲಿ ತೋರಿಸ್ತಿರೋದು ಯಾವ ಥರ ಇವಾಗ ಅಂತಂದರೆ, ಇದು ಯಾಕೆ ಇದು ಟೆಂಪ್ರೆನ್ಸ್ ಬಂದಿರೋದ್ರಿಂದ ನನಗೆ ಹೇಳಿಸ್ತಾ ಇದ್ದಾರೆ. ಇದು 3 ಜನ ಇದೆ ಅಲ್ವಾ, ಇದು ಫ್ಯಾಮಿಲಿಯವರು, ಆಯಿತಾ. ಇವರು ಫ್ಯಾಮಿಲಿಯವರೇನೆ, ಆಯಿತಾ. ಖಂಡಿತ ಇದು ಸುಮ್ಮನೆ ಬಂದಿರೋದಲ್ಲ ಕಾರ್ಡು, ಇದು ಫ್ಯಾಮಿಲಿಯವರೇನೆ, ಪೆದ್ದಾಗೆ, ಆಯಿತಾ. ಯಾರೋ ಹೇಳಿದ್ರು, ಫೂಲ್ ಹೇಳಿದ್ರು ಅಂಥೇಳಿ ಇವರು ದುಡ್ಡು ಖರ್ಚು ಮಾಡಿ ಏನು ವಿಜಯ ಸಾಧಿಸ್ತೆ ಅನ್ನೋ ಥರ ಭಯಂಕರ ನೆಗೆಟಿವಿಟಿ ಮಾಡಿಸಿದ್ರು. ಯಾರನ್ನು ಸಾಯಿಸೋಕ್ಕೆ, ಇಲ್ಲಿ ಒಬ್ಬರನ್ನ ಸಾಯಿಸೋಕ್ಕೆ ಅಂತಲೇ ತೋರಿಸ್ತಾ ಇದ್ದಾರೆ. ಇವ್ರನ್ನೇ ಸಾಯಿಸೋಕ್ಕೆ, ಮಗುನಲ್ಲ ಹೆಂಡತಿನೇ ಸಾಯಿಸೋಕ್ಕೆ ಅಂತ ತೋರಿಸ್ತಾ ಇದ್ದಾರಪ್ಪ. ವೆರಿ ಸ್ಯಾಡ್. ಬಟ್ ಇದು ಯಾವುದು ವೆರಿ ಸ್ಯಾಡ್ ಇದು, ಬಟ್ ಇದು ಟ್ರೂತ್, ಇದು ಸತ್ಯ ಕಾರ್ಡ್ ಬಂದಿರೋದು, ಇದು ಸತ್ಯ.
ಆಯಿತಾ. ಇವ್ರು ಹೇಗೆ ಬದುಕಿದ್ರು, ಆಚೆ ಬಂದರು, ಇಷ್ಟು ಮೂರು ಜನದ ಹತ್ರ ಹೋಗಿ ಮಾಡಿಸಿದ್ದಾರೆ ನೆಗೆಟಿವಿಟಿ ಇವರು ಅಂತಂದರೆ ಇನ್ನೆಂಥ ಮುಟ್ಟಾಳ ಅಲ್ಲದೆ ಇನ್ನೇನು ಹೇಳ್ತಾರೆ. ಈಗ ಒಂದು ಸಲ ಮಾಡಿಸಿದ್ರು ಸರಿ ಹೋಗಲಿಲ್ವಾ, ಆಯಿತು ಸುಮ್ಮನೆ ಆಗಬೇಕಲ್ವಾ. ಇವಾಗ ಸರಿಗಿಲ್ಲ ಗಂಡ ಹೆಂಡತಿ ಮಧ್ಯ ಅಂತಂದರೆ ಅಟ್ಲೀಸ್ಟು ಹೇಳಬೇಕಾಗಿತ್ತು, ಇಲ್ಲ ನಮ್ಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತನೋ ಆ ಥರ ಏನಾದ್ರೂ. ಬಟ್ ಅದು ಯಾವ ಥರ ನೆಗೆಟಿವಿಟಿ ತೋರಿಸ್ತಿದ್ದಾರೆ ಅಂದರೆ ಈ ಥರ ಮಾಡುವಂಥದ್ದು ಏನಿತ್ತು, ಏನು ಪ್ರಮೇಯ ಇತ್ತು, ಯಾತಕ್ಕೋಸ್ಕರ ಮಾಡಬೇಕಾಗಿತ್ತು ಈ ಥರ ನೆಗೆಟಿವಿಟಿ ಅಲ್ವಾ. ಅದು ಗೊತ್ತಿಲ್ಲ ಯಾಕೆ ಏನು ಅಂತೆಲ್ಲ ಬಂದಿಲ್ಲ. ಅವ್ರ ಕರ್ಮ ನೆಟ್ಟಗಿಲ್ಲ ಅಷ್ಟೇನೆ ಇವಾಗ ಆಯಿತಾ. ಅವ್ರ ಕರ್ಮ ಅವ್ರು ಮಾಡಿದ್ರು, ಎದುರು ಹಾಕ್ಕೊಂಡ್ರು. ಯಾರನ್ನ ಇವ್ರು ಯಾರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇದು ನಿಮ್ಮ ಜೀವನದಲ್ಲಿ ಈಗಲೂ ಹೇಳ್ತೀನಿ, ಇದು ಯಾರ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಅಂತ ಹೇಳಕ್ಕೆ ಬರೋಲ್ಲ, ಇದು ಯಾರ ಜೀವನದಲ್ಲಿ ಈ ಥರ ನಡೆದಿದೆ ಕತೆ ಆಯಿತಾ. ಇದು ಹಸ್ಬೆಂಡ್ ಆದರೂ ಇರ್ಬೋದು, ಇದು ವೈಫ್ ಆದರೂ ಇರ್ಬೋದು ಆಯಿತಾ. ಆ್ಯಕ್ಷನ್ ತೊಗೊಂಡಿರೋದು ನಾ ಹೇಳ್ತೀನಲ್ಲ, ಇದು ಜೆಂಡರ್ ಇರೋದಿಲ್ಲ ಅಂತ ಹೇಳ್ತೀನಿ, ಮೇಲು ಫೀಮೇಲ್ ಅಂತ ಹೇಳಕ್ಕೆ ಬರೋದಿಲ್ಲ ಕಾರ್ಡ್ಸ್ಗಳಲ್ಲಿ. ಬಟ್ ಇಲ್ಲಿ ಏನು ಬಂದಿದೆ ಕಾರ್ಡು ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಇದು ಯಾರು ಇರ್ಬೋದು. ಬಟ್ ಇದು ಜಾಸ್ತಿ ತುಂಬ ಜಾಸ್ತಿ ಇದು ಎನರ್ಜಿ ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ ಇದು ಆಯಿತಾ. ತುಂಬ ಜನದ್ದು ಎನರ್ಜಿ ಅಲ್ಲ, ಏಕೆಂದರೆ ಇದು ಮೂರು ಜನದ ಹತ್ರ ಹೋಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ ಇವರು ಫ್ಯಾಮಿಲಿಯವರು, ಇವ್ರ ಹಸ್ಬೆಂಡೇನೆ ತುಂಬ ಹತ್ತಿರದವರು. ಹಾಗಿದ್ರೇ ಆ ಥರ ಎಲ್ಲ ಅಷ್ಟು ನೆಗೆಟಿವಿಟಿ ಮಾಡೋಕ್ಕೆ ಸಾಧ್ಯ ಆಗೋದು ಆಯಿತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವ್ರು ಹೇಗೆ ಆಚೆ ಬಂದರು ಇದರಿಂದ ಅಂತ ತೋರಿಸ್ತಾ ಇದ್ದಾರೆ. ಇವ್ರು ಯಾರನ್ನೇ ಎದುರಾಕೊಂಡ್ರು, ಯಾತಕ್ಕೆ ಆ ಥರ ಹೇಳಿದ್ರು ಫ್ಯಾಮಿಲಿಯವರು ಅಂತ ಹೇಳಿಸಿದ್ರು ಅಂದರೆ ಈ ಕಾರ್ಡ್ ಇದ್ರ ಜೊತೆಗೆ ಟೆಂಪ್ರೆನ್ಸ್ ಬಂದಿದೆ. ಅಂದರೆ ಏನು, ಇವ್ರ ಮೇಲೆ ಹೇಟ್ರೆಡ್ನೆಸ್ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಈ ಗಂಡಂಗೆ ಹೆಂಡತಿ ಮೇಲೆ ಇರ್ಬೋದು, ಅಥವಾ ಹೆಂಡತಿಗೆ ಗಂಡನ ಮೇಲೆ ಇರ್ಬೋದು ಆಯಿತಾ. ಟೆಂಪ್ರೆನ್ಸ್ ಬಂದಿದೆ. ದೇವರಿಗೆ ಅತಿ ಪ್ರಿಯವಾದ ಮಗು, ಅತಿ ಏನೋ ಅದು ಡೆಫಿನೆಟ್ಲಿ ತುಂಬ ಹತ್ತಿರವಾದ ಮಗು ಅಂತಲೇ ಹೇಳಬೇಕು ಇದು ಟೆಂಪ್ರೆನ್ಸ್ ಅಂದರೆ ಆಯಿತಾ. ಇಂಥ ಒಬ್ಬ ಮನುಷ್ಯ ಅಥವಾ ಮನುಷ್ಯನ ಎದುರಾಕೊಂಡು ಈ ಥರ ಒಂದು ನೆಗೆಟಿವಿಟಿ ಮೂರು ಜನದ ಹತ್ರ ಹೋಗಿ ಸಾಯಿಸೋ ಪ್ರಯತ್ನ ಮಾಡಿರೋದು. ಅಂದರೆ ಅದು ತಳ್ಕೊಂಡು ಬದುಕಿದ್ದಾರೆ, ಇನ್ನೂ ಆಚೆ ಬಂದಿದ್ದಾರೆ ಅಂದರೆ ಅಂತಿಂಥ ಮನುಷ್ಯ ಅಥವಾ ಅಂತಿಂಥ ಮನುಷ್ಯ ಅಲ್ಲ. ನಾ ಹೇಳ್ತೀನಿ ಕೇಳಿ, ಅಂತಿಂಥದ್ದಲ್ಲ. ಅವರಲ್ಲೇ ಒಂದು ಶಕ್ತಿ ಇದೆ, ಅಂಥ ಪವರ್ ಇದೆ. ಆ ಥರ ಸುಮ್ಮನೆ ಅಲ್ಲ ಇದು ಬಂದಿರೋದು ಕಾರ್ಡ್ಸು. ಅವರನ್ನು ಎದುರಾಕೊಂಡು ಮಾಡಿದ್ದಾರೆ. ಅವರಷ್ಟೇ ದಯೆ, ಅಷ್ಟೇ ಒಂದು ವಿನಮ್ರ ಭಾವನೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಟೆಂಪ್ರೆನ್ಸ್ ಇದು ಕಾರ್ಡು, ಯಾರು ಅವರ ಎಗೇನ್ಸ್ಟ್ ಅಂತ ಗೊತ್ತಿದೆ. ಅವ್ರಿಗೆ ಗೊತ್ತು. ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ, ಹೇಳು ಅಂತ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಇವ್ರಿಗೆ ಗೊತ್ತು ಅವ್ರ ಗಂಡನೇ ಮಾಡಿಸ್ತಿರೋದು ಅಂತ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅವ್ರ ಗಂಡನೇ ಮಾಡಿಸ್ತಾ ಇರೋದು ಈ ಥರ ಒಂದು ನೆಗೆಟಿವಿಟಿ ಅಂತ ಗೊತ್ತು, ಮುಗಿಸೋ ಪ್ರಯತ್ನ ನಡೀತಿದೆ ಅಂತ ಗೊತ್ತು, ಮೂರು ಜನದ ಹತ್ರ ಹೋಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ ಅಂತ ಗೊತ್ತು. ಎಲ್ಲ ಗೊತ್ತಿದ್ದರೂ ಕ್ಷಮೆಯಾದ ರೀತಿ ಆ ಥರ ಕ್ಷಮೆ ತೋರಿಸಿ ಅವ್ರ ಪಾಡ್ಗವ್ರು ಅವ್ರ ಕಡೆ ಅವ್ರ ಕಡೆ ಗಮನ ಕೊಟ್ಟು, ಅಂದರೆ ಬೇರೆಯವ್ರು ಏನು ನೆಗೆಟಿವಿಟಿ ಮಾಡಿದ್ರು ಅವ್ರಿಗೆ ಶಾಪ ಹಾಕೋದಾಗಲಿ ಆ ಥರ ಏನೂ ಮಾಡಿಲ್ಲ. ಒಂದು ಅನ್ಯಾಯ ಮಾಡೋಕ್ಕೆ ಹೋಗಲಿಲ್ಲ. ಗೊತ್ತಾದರೂ ಸೈಲೆಂಟ್ ಆದರು, ಆಯಿತು ದೇವರಿದ್ದಾರೆ ನೋಡ್ಕೋತಾರೆ ಬಿಡು ಅಂತ. ಇಂಥ ಒಳ್ಳೆ ಮನಸ್ಸು ಹೃದಯ ಇರೋರನ್ನ ಆಯಿತಾ, ಈ ಥರ ಒಂದು ಗಂಡ ಅಥವಾ ಹೆಂಡತಿ ಈ ಥರ ಸಾಯಿಸೋ ಪ್ರಯತ್ನ ಮಾಡಿರೋದು, ದುಡ್ಡು ಖರ್ಚು ಮಾಡಿರೋದು, ಇದು ಕಾರ್ಡ್ ಸುಮ್ಮನೆ ಬಂದಿರೋದಲ್ಲ. ಬೇರೆ ಕಡೆ ಮಾಡ್ತಾರೆ ಆಯಿತಾ, ಈ ಥರ ನೆಗೆಟಿವಿಟಿ ಮಾಡಿಸ್ತಾರೆ ಎಲ್ಲ ಗೊತ್ತು. ಬೇಕಾದ ಹಾಗೆ ಫ್ಯಾಮಿಲಿಯವರು ಮಾಡಿರ್ಬೋದು, ಹೊರಗಿನವರು ಮಾಡಿರ್ಬೋದು, ಈ ಥರ ಒಂದು ಕಣ್ಣು ಹಾಕಿ ಇವಿಲ್ ಐ ಹಾಕಿ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇದು ಮಾತ್ರ ಕೇಸು ವೆರಿ ಸ್ಪೆಷಲ್ ಕೇಸು, ಸಪ್ರೇಟ್ ಬರ್ತಾ ಇದೆ. ಇದು ನನಗೆ ಗೊತ್ತಿಲ್ಲ ಇದು ಎಷ್ಟು ಜನದಿರ್ಬೋದು ಅಂತ. ಯಾಕೆ ಅಂತಂದರೆ ಯಾವಾಗ್ಲೂ ಕಾರ್ಡ್ಸ್ ಬರೋ ಥರ ಒಂದನೇ ಕಡೆ ನೆಗೆಟಿವಿಟಿ ಮಾಡಿಸಿದ್ರು ಹೋಗಿ ಅಂತ ಬರುತ್ತೆ ಹೊರತು ಈ ಥರ ಮೂರು ಕಾರ್ಡು ಬಂದಿಲ್ಲ. ನಾನು ಇಷ್ಟು ದಿವಸ ನಾನು ರೆಕಾರ್ಡಿಂಗ್ ಮಾಡಿರೋದ್ರಲ್ಲಾಗಲಿ ಅಥವಾ ಪರ್ಸನಲ್ ರೀಡಿಂಗ್ ಮಾಡಿರೋದ್ರಲ್ಲಾಗಲಿ ಈ ಥರ ಮೂರು ಜನದ ಹತ್ರ ಹೋಗಿ ಮಾಡಿಸಿರೋದು, ಅದು ಅವರ ಸ್ವಂತ ಹಸ್ಬೆಂಡ್ ಅಥವಾ ಸ್ವಂತ ವೈಫು ಅನ್ನೋ ಥರ ಇಲ್ಲಿವರೆಗೂ ನನಗೆ ಖಂಡಿತ ಬಂದಿಲ್ಲ. ಆ್ಯಂಡ್ ಇಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂತಾಗಲಿ ಅಥವಾ ಯಾರೋ ಈ ಥರ ಒಂದು ಫೂಲ್ ಥರ ಎನರ್ಜಿ ಬಂತಲಾಗ ಏನೋ ಹೋಯ್ತು. ಈ ಥರ ಒಂದು ಫೂಲ್ ಥರ ಆ್ಯಕ್ಷನ್ ತೊಗೊಂಡು ಜಡ್ಜ್ ಮಾಡಿ
ಆ ಥರ ಅದೇನು ಮಹಾ ಕೆಲಸ ಅಲ್ಲ, ಅದು ನಾನು ಮಾಡ್ತೀನಿ ಸಿಂಪಲ್ ಅದು ಅನ್ನೋ ಥರ ಮಾಡಿರೋದಾಗಲಿ, ಈ ಥರ ಈ ಥರ ಎಲ್ಲ ಕಾರ್ಡ್ಸ್ ಖಂಡಿತ ಬಂದಿಲ್ಲ. ನನಗೆ ಒಂಥರ ಅನಿಸ್ತಾ ಇದೆ ಇದು ತುಂಬ ವರ್ಸ್ಟು. ಇದು ಯಾರದ್ದು ಸ್ಟೋರಿ ಗೊತ್ತಿಲ್ಲ ಅಂದರೆ ಗೊತ್ತಾಗೋ ಥರ ಹೇಳ್ತಾ ಇದ್ದಾರೆ, ಆಯಿತಾ. ಜೊತೆಗೆ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಟೆಂಪ್ರೆನ್ಸ್ ಬಂದಿದೆ ಇದು, ಆಯಿತಾ. ಈ ಕಾರ್ಡ್ ಬಂದಿರೋದ್ರಿಂದ ನನಗೆ ಕ್ಲಿಯರಾಗಿ ಏನು ಹೇಳ್ತಾ ಇದ್ದಾರೆ, ಇದು ಯಾರಿಗೆ ನಡೆದಿದೆ ಇವ್ರಿಗೆ ಚೆನ್ನಾಗಿ ಗೊತ್ತು ಅಂತಲೇ ಹೇಳ್ತಾ ಇದ್ದಾರೆ. ಆಯಿತಾ, ಇದು ಚೆನ್ನಾಗಿ ಗೊತ್ತು ಯಾರ ಜೀವನದಲ್ಲಿ ಇದೆಲ್ಲ ನಡೀತಿದೆ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಅಂತಲೇ ಹೇಳ್ತಾ ಇದ್ದಾರೆ. ಯಾರು ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಅವ್ರಿಗೆ ಗೊತ್ತು ಚೆನ್ನಾಗಿ, ಆಯಿತಾ, ಈ ಥರ ಆಗಿದೆ ನನ್ನ ಜೀವನದಲ್ಲಿ ಅಂತ. ಯಾತಕ್ಕೆ ಗೊತ್ತು ಅಂದರೆ ನಾನು ಹೇಳಿದ್ನಲ್ಲ, ಟೆಂಪ್ರೆನ್ಸ್ ಕಾರ್ಡು ಅವ್ರಿಗೆ ಡಿವೈನ್ ಗೈಡೆನ್ಸು, ಜೊತೆಗೆ ಇಂಟ್ಯೂಷನ್ ಯಾವ ಥರ ಅಂತಂದರೆ ಭಯಂಕರ ಇಂಟ್ಯೂಷನ್ ಅವ್ರಿಗೆ, ಆಯಿತಾ. ಭಯಂಕರ ಭಗವಂತನ ಗೈಡೆನ್ಸ್ ಇದೆ, ಪ್ರೊಟೆಕ್ಷನ್ ಇದೆ, ಆಯಿತಾ. ಸೊ ಹಾಗೇ ಇದೆ ಅಂತ ಅರ್ಥ. ಇದು ಈ ಟೆಂಪ್ರೆನ್ಸ್ ಬಂತು ಅಂತಂದರೆ ಸ್ವಯಂ, ಅದು ಒಂಥರ ಸ್ವಯಂ ಶಕ್ತಿ, ಸ್ವಯಂ ಸಿದ್ಧಿ, ಆಯಿತಾ. ಅವ್ರಿಗಾಗಿರೋದು, ಇವ್ರಿಗೆ ನಾನು ಹೇಳ್ತಾ ಇರೋದು, ಇವ್ರಿಗಾಗಿದೆ, ಸಿದ್ಧಿ ಆಗಿದೆ. ಆದರೂ ಕೂಡ, ಆಯಿತಾ, ಅವ್ರೇನೂ ತೋರಿಸ್ಕೊತಾ ಇಲ್ಲ. ಅರ್ಥ ಆಯ್ತಾ, ಅವ್ರೇನೂ ತೋರಿಸ್ಕೊತಾ ಇಲ್ಲ, ಈ ಥರ ಇದೆ ಅಂತ ತೋರಿಸ್ಕೊತಿಲ್ಲ. ಅವ್ರಿಗೆ ಗೊತ್ತು ಯಾರು ಮಾಡಿದ್ದಾರೆ, ಅವರ ಹಸ್ಬೆಂಡೇ ಮಾಡಿದ್ದಾರೆ ಅಂತಲೂ ಗೊತ್ತು, ಆಯಿತಾ. ಆ್ಯಂಡ್ ಇದು 3 ಜನದ ಹತ್ರ ಹೋಗಿ ನೆಗೆಟಿವಿಟಿ, ಹೆವಿ ನೆಗೆಟಿವಿಟಿ ಆಗಿದೆ ಅಂತಲೂ ಗೊತ್ತು. ಆದರೆ ಕಾರ್ಡ್ಸ್ ಇವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ, 3 ಜನದ ಹತ್ರ ಹೋಗಿ ಮಾಡಿಸಿದ್ದಾರೆ ಅಂತ, ಆಯಿತಾ. ಅವರ ಏನು ಕರ್ಮ ಏನು, ಅವ್ರಿಗೆ ಏನು ಶಿಕ್ಷೆ ಅಂತೆಲ್ಲನೂ ನೋಡಿದ್ದಾಯಿತು. ಸೊ ಇದು ಇನಿಷಿಯಲ್ ಎಲ್ಲ ಏನು ನೋಡೋದು ಬೇಡ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಇನಿಷಿಯಲ್ಲು ಮತ್ತು ಡೇಟ್ ಆಫ್ ಬರ್ತು ನೋಡೋದು ಬೇಡ ಅಂತಿದ್ದಾರೆ. ಸೊ ಅದಕ್ಕೆ ತೆಗಿತಾ ಇಲ್ಲ ನಾನು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಓಕೆನಾ. ಇದು ವೆರಿ ಹೆವಿ ಎನರ್ಜಿ ಆ್ಯಕ್ಚುಲಾಗಿ ಹೇಳಬೇಕಂತಂದರೆ. ಇಷ್ಟು ಜನದ್ದು ನೆಗೆಟಿವಿಟಿ ಯಾವ ಥರ ನಡೆದಿದೆ ಅಂತ ತೋರಿಸಿದ್ರು ಪಾಪ ಇಷ್ಟು ವರ್ಷ, ಆಯಿತಾ. 3 ವರ್ಷ, 3ರಿಂದ 6 ವರ್ಷ, 3 ವರ್ಷ. ಸೊ ಆ ಥರ ನಡೆದಿದೆ, ಆಗಿದೆ, ಆಚೆನೂ ಬಂದಿದ್ದಾರೆ, ಆಯಿತಾ. ಅವ್ರಿಗೆಲ್ಲ ಗೊತ್ತೂ ಆಗಿದೆ ಇವಾಗ. ಬಟ್ ಸ್ಟಿಲ್ ಇದು ಸೋ ಸ್ಯಾಡ್ ಅನಿಸುತ್ತೆ. ಓಕೆ, ಸೊ ಇಲ್ಲಿಗೆ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೇ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಥ್ಯಾಂಕ್ ಯು.